ಬರೀ ಆರೋಪ ಮಾಡುವ ಮೂಲಕ ಗಾಳಿಯಲ್ಲಿ ಗುಂಡನ್ನ ಹಾರಿಸಿದ್ರ ಕಾಂಗ್ರೆಸ್ ನಾಯಕರು ಅನ್ನುವಂತ ಒಂದು ಪ್ರಶ್ನೆ ಇದೆ. ಬರೀ ಆರೋಪ ಮಾಡ್ತಾ ಇದ್ದಾರೆ, ದಾಖಲೆ ಕೊಡ್ತಾ ಇಲ್ಲ ಯಾಕೆ ಅನ್ನುವಂತ ಪ್ರಶ್ನೆ ಇಲ್ಲಿ ಪ್ರಮುಖವಾಗಿ ಕಾಡ್ತಾ ಇರುವಂತದ್ದು. ನೆಕ್ಸ್ಟ್ ಎಲೆಕ್ಷನ್ ಟೈಮ್ ನಲ್ಲಿ ಈ ಆರೋಪ ಬಂದಿರುವಂತದ್ದು ಕೇವಲ ಮತಗಳಿಕೆಯ ರಾಜಕೀಯ ದಾಳನ ಅನ್ನುವಂತ ಪ್ರಶ್ನೆನೂ ಕೂಡ ಸಹಜವಾಗಿ ಉದ್ಭವಿಸುವಂತದ್ದು. ನಮ್ಮ ಮೂರನೇ ಪ್ರಶ್ನೆ, ಸ್ವಚ್ಛ ಆಡಳಿತದ ಭಾಷಣ ಮಾಡುವಂತ ಬಿಜೆಪಿ ವರಿಷ್ಠರಿಗೆ ಕರ್ನಾಟಕದ ವಿಚಾರ ಮುಜುಗರ ತರ್ತಾ ಇದೆಯಾ ಅನ್ನುವಂತ ಪ್ರಶ್ನೆನೂ ಕೂಡ ಕಾಡ್ತಾ ಇದೆ. ಜೊತೆಗೆ ನಾಲ್ಕನೇದು, ತಿಂಗಳಿಗೊಮ್ಮೆ ಎಲ್ಲರ ಬಾಯಲ್ಲೂ ಕೂಡ ಬರೀ ಹಗರಣ ಚರ್ಚೆ ಆಗುತ್ತೆ. ಮತದಾರ ನಂಬೋದು ಯಾರನ್ನ? ಈ ಒಂದು ಆಂಗಲ್ ನಲ್ಲಿ ನಾವು ಚರ್ಚೆಯನ್ನ ಶುರು ಮಾಡ್ತೀವಿ. ಆದ್ರೆ ಅದಕ್ಕೂ ಮುಂಚೆ ಈ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು, ಹಾಗೆ ಶಾಸಕರುಗಳು, ಕೆಪಿಸಿಸಿ ಅಧ್ಯಕ್ಷರು, ಇವರೆಲ್ಲರೂ ಕೂಡ ಮಾತನಾಡಿದ್ದಾರೆ. ಅವ್ರು ಏನೇನು ಮಾತನಾಡಿದ್ದಾರೆ ಅಂತ ಒಮ್ಮೆ ನೋಡ್ಕೊಂಡ್ ಬಂದ್ಬಿಡೋಣ. ಚುನಾವಣೆಗೆ ದುಡ್ಡು ಮಾಡ್ಕೊಳ್ಳಿಕ್ಕೋಸ್ಕರ ಯಾರ ಅಸಮಾಧಾನ ಇದೆ ಮಂತ್ರಿಗಳಿಗೆ, MLAಗಳಿಗೆ, ಮಂತ್ರಿ ಆಗಲಿದ್ದವರಿಗೆ, ಅವರಿಗೆ ದುಡ್ಡು ಮಾಡಿಕೊಡ್ಲಿಕ್ಕೋಸ್ಕರ ಇವತ್ತು ತರಾತುರಿನಲ್ಲಿ KBJನಲ್ಲಿ ಮತ್ತೆ ವಿಶ್ವೇಶ್ವರಯ್ಯ ನೀರಾವರಿ ನಿಗಮದಲ್ಲಿ, ಕರ್ನಾಟಕ ನೀರಾವರಿ ನಿಗಮದಲ್ಲಿ, ಜನಜನಿತ ಆಗಿರ್ತಕ್ಕಂಥ ಕರ್ನಾಟಕದಲ್ಲಿ 40% ಕಮಿಷನ್ ಮುಂದುವರೆದ ಭಾಗ ಇದು. ನೋಡ್ರಿ, ಕಾಂಗ್ರೆಸ್ನವರು ಅವರು ಮಾಡಿರುವ ಅನುಭವದಿಂದ ಮಾತಾಡ್ತಾ ಇದ್ದಾರೆ. ಅವರು ಚುನಾವಣೆ ಸಂದರ್ಭದಲ್ಲಿ ಏನೆಲ್ಲ ಮಾಡಿದ್ರು ಕರ್ಮಕಾಂಡ, ಅದನ್ನ ನೆನಪು ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ. ಅವರು ಅಧಿಕಾರಕ್ಕೆ ಬಂದ್ರೆ ನೆಕ್ಸ್ಟ್ ಸುಲಿಗೆ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಇಲ್ಲಿ ಆರೋಪ ಮಾಡಬೇಕು ಅಂದ್ರೆ ಆಧಾರ ಕೊಟ್ಟು, ನೋಟಿಸ್ ಕೊಟ್ಟು ಆರೋಪ ಮಾಡಬೇಕಾಗತ್ತೆ. ಅವ್ರ ಹತ್ರ ಆಧಾರ ಇಲ್ಲ. ಅದಕ್ಕೋಸ್ಕರ ಒಂದು ಪರ್ಸೆಪ್ಷನ್ ಡೆವಲಪ್ ಮಾಡೋಕ್ಕೋಸ್ಕರ, ನೆರೇಟಿವ್ ಬಿಲ್ಡ್ ಮಾಡೋಕ್ಕೋಸ್ಕರ ಹೊರಗಡೆ ಹೋಗಿ ಆರೋಪ ಮಾಡ್ತಿದ್ದಾರೆ. ಹುಲಿಹಟ್ಟಿ ಶೇಖರ್ ಅವ್ರ ಹತ್ರ ಏನಾರು ದಾಖಲೆ ಇದ್ರೆ ಅವ್ರು ದೂರು ಕೊಡ್ಬೋದಲ್ಲ. ಯಾಕೆ ಗಾಳಿ ಮೇಲೆ ಯಾಕೆ ಗುಂಡಾರಿಸಬೇಕು? ನಿರ್ದಿಷ್ಟವಾಗಿ ಗುಂಡಾರಿಸಲಿ. ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗುತ್ತೆ. ಉಪ್ಪು ತಿಂದವನು ನೀರು ಕುಡಿತಾನೆ. ತಲೆ ತಿರುಕರು ಹೀಗೆ ಮಾತಾಡುವಂಥದ್ದು. ತಲೆ ಸರಿ ಇದ್ದವ್ರು ಯಾರಿಗೂ ಮಾತಾಡೋದಿಲ್ಲ. ಅಧಿಕಾರ ಮದ, ನಾವಾಗಲೇ ಅಧಿಕಾರಕ್ಕೆ ಬಂದಿದ್ದೇವೆ ಅನ್ಕೊಳ್ಳುವಂತ ಭ್ರಮೆನಲ್ಲಿ ಅವರು ಇರೋದ್ರಿಂದ ಹಿಂಗೆ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾರೆ. ಇವರು ಮಾತಾಡೋದಂತ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ. ವಯಸ್ಸಾಗಿದೆ, ಮತ್ತೆ ಸಾವಿರಾರು ಕೋಟಿ ರೂಪಾಯಿ ಹಳೆ ಕೆಲಸ ಕೂಡ ಉಳ್ಕೊಂಡಿದೆ. ಹಳೆ ಕೆಲಸದ ಬಿಲ್ಲು ಕೂಡ ಉಳ್ಕೊಂಡಿದೆ. ಯಾರು ಕೆಲಸ ಮಾಡಿದ್ದಾರೆ ಅವ್ರು ಕೊಡ್ತಾ ಇಲ್ಲ. ಅದನ್ನ ಯಾರು ಅವ್ರಿಗೆ ಮುಂಚಿತವಾಗಿ ಹಣವನ್ನು ತಲುಪಿಸ್ತಾರೆ ಅವ್ರಿಗೆ ಮಾತ್ರ ಬಿಲ್ಗಳನ್ನ ರಿಲೈಸ್ ಮಾಡ್ತಾ ಇದ್ದಾರೆ. ಎಲ್ಲಾ ಇಲಾಖೆಲೂ, ಇದು ಒಂದು ಇಲಾಖೆ ಅಂತಲ್ಲ, ಬರೀ ಉಸಿಲಿ ಬಾಜಿ ಎಲೆಕ್ಷನ್ಗೆ ಇವತ್ತು ಹೊರಟಿದ್ದಾರೆ. ಇವರು ಭ್ರಷ್ಟಾಚಾರಕ್ಕೆ ರಹದಾರಿ ನ್ಯಾಷನಲ್ ಹೈವೇ ಮಾಡ್ಕೊಂಡಿದ್ರು. ಮೊದಲು ಅವರು ಜೈಲು ಹೋಗೋದನ್ನು ತಡೆಕೊಳ್ಳೋಕೆ ಮತ್ತು ಅವ್ರ ಬೇಲ್ಗಳ ರಕ್ಷಣೆ ಮಾಡಕ್ಕೆ ಪ್ರಯತ್ನ ಮಾಡಿದ್ರು. ಈಗ ಸಂತೋಷ್ ಪಾಟೀಲ್ ಕೇಸು, ಅಲ್ಲೂ ಸಂತೋಷ್ ಪಾಟೀಲ್ ಹೆಂಡತಿ ಕಾಗದ ಬರ್ದಕ್ಕೆ ತಾನೇ ನಾವು ವಿ ಟುಕ್ ಅಪ್ ಈಶ್ವರಪ್ಪ ನೇಮ್. ಹೌ ವಿ ನೋ ಈಶ್ವರಪ್ಪ ನೇಮ್? ಬಿ ರಿಪೋರ್ಟ್ ಕರೆದ ಏನ್ ಮಾಡ್ತಾರೆ? ದಿಸ್ ಇಸ್ ಎ ಬಿ ರಿಪೋರ್ಟ್ ಗವರ್ಮೆಂಟ್. ಇನ್ ಆಲ್ ದಿ ಕೇಸಸ್ ವಾಟ್ ಎವರ್ ಇಸ್ ದೇರ್, ನಿಮ್ದು ಬಿ ರಿಪೋರ್ಟ್ ಬರ್ತದೆ. ಅದನ್ನ ಇವತ್ತು ಪ್ರಸ್ತಾವನೆ ಮಾಡುವಂತ ಸಂದರ್ಭ. ಇಡೀ ದೇಶದಲ್ಲಿ ಇಟ್ ಹ್ಯಾಸ್ ಬಿಕಮ್ ಎ ಕರಪ್ಷನ್ ಕ್ಯಾಪಿಟಲ್ ಆಫ್ ದಿಸ್ ಕಂಟ್ರಿ ಕರ್ನಾಟಕ. ನಿಮ್ಮ ಬಿಜೆಪಿ ಆಡಳಿತದಲ್ಲಿ ಇದನ್ನ ತಾವು ಗಮನದಲ್ಲಿ ಇಟ್ಕೊಳ್ಳಿ. ಈಗ ರೆಫರ್ ಮಾಡಿ ಸಂತೋಷ್ ಇದು ವಿಧಾನಸಭೆಯಲ್ಲಿ ಮಾತನಾಡಿದ್ದು ವಿರೋಧ ಪಕ್ಷದ ನಾಯಕರು, ಮುಖ್ಯಮಂತ್ರಿಗಳು ಅದಕ್ಕೆ ಉತ್ತರವನ್ನ ಕೊಟ್ಟರು. ಅದಾದ್ಮೇಲೆ HD ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ. ಬಿಜೆಪಿ ಶಾಸಕನೇ ಪತ್ರ ಬರೆದ ಮೇಲೆ ಇನ್ನೇನಿದೆ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡುವಂತದ್ದು ಅಂತ ಮಾತನಾಡಿದ್ದಾರೆ. ಅವ್ರೇನ್ ಮಾತನಾಡಿದ್ದಾರೆ ನೋಡೋಣ. ಇವತ್ತು ಬಿಜೆಪಿ ಪಕ್ಷದ ಶಾಸಕನೇ ಟೆಂಡರ್ ಪ್ರೊಸೆಸ್ನಲ್ಲಿ ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟಿ ಅವ್ಯವಹಾರ ಆಗಿದೆ ಅಂತೇಳಿ ಇವತ್ತು ಸರ್ಕಾರದ ವಿರುದ್ಧ ಚರ್ಚೆ ಮಾಡಿದ ಮೇಲೆ ಈ ಸರ್ಕಾರದ ಮೇಲೆ ಏನು ಚರ್ಚೆ ಮಾಡ್ತೀರಿ? ಇದು ಅಂತಿಮವಾಗಿ ಜನತಾ ನ್ಯಾಯಾಲಯ ಮುಂದಿನ ಚುನಾವಣೆಯಲ್ಲಿ ಜನತಾ ನ್ಯಾಯಾಲಯದ ಮುಂದೆ ಜನ ಅವರೇನು ತೀರ್ಪು ಕೊಡಬೇಕು ಅವ್ರು ಕೊಡಬೇಕು. ಜನಗಳ ಕೈನಲ್ಲಿ ಇದೆ ಅಷ್ಟೇ. ಏನು ಚರ್ಚೆ ಮಾಡಿದ್ರು ಅಷ್ಟೇ. ಇವತ್ತು ಬಿಜೆಪಿ ಪಕ್ಷದ ಶಾಸಕನೇ ಟೆಂಡರ್ ಪ್ರೊಸೆಸ್ನಲ್ಲಿ ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟಿ ಅವ್ಯವಹಾರ ಆಗಿದೆ ಅಂತೇಳಿ ಇವತ್ತು ಸರ್ಕಾರದ ವಿರುದ್ಧ ಚರ್ಚೆ ಮಾಡಿದ ಮೇಲೆ ಈ ಸರ್ಕಾರದ ಮೇಲೆ ಏನು ಚರ್ಚೆ ಮಾಡ್ತೀರಿ?
ಟು ದ ಪಾಯಿಂಟ್ ಚರ್ಚೆಯನ್ನ ಆರಂಭ ಮಾಡ್ತಾ ಇದೀನಿ. ನಮ್ಮ ಜೊತೆ ಮೂರು ಪಕ್ಷದವರು ಕೂಡ ಅತಿಥಿಗಳು ಆಗಮಿಸಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ತೇಜಸ್ವಿನಿ ಗೌಡ ಅವರು ಬಿಜೆಪಿ MLC, ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಜ್ಮಾ ನಜೀರ್ ಅವರು JDS ನ ವಕ್ತಾರರು, ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕವಿತಾ ರೆಡ್ಡಿ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ ಗೌಡ ಅವರಿಂದನೇ ಆರಂಭ ಮಾಡ್ತೀನಿ. ಮೇಡಮ್, ನಮ್ಮ ಪ್ರಶ್ನೆ ಇದೆ. ಫಸ್ಟ್ ಆ ಟೈಟ್ಲೇ ಹೇಳ್ತಾ ಇದ್ದೇವೆ, ಈ ಹಗರಣ ನಂಬೋದು ಯಾರನ್ನ ಅಂತ. ಪೃಥ್ವಿ ಹೊಡೆದಿರೋದು ಗಾಳಿಯಲ್ಲಿ ಗುರಿ ಇಲ್ಲ. ಗುಂಡೊಡಿಬೇಕಾದ್ರೆ ಒಂದು ಗುರಿ, ಒಂದು ಲಕ್ಷ್ಯ, ಟಾರ್ಗೆಟ್ ಅಂತ ಇರುತ್ತೆ. ಇದು ಟಾರ್ಗೆಟ್ ಇಲ್ಲ. ಓಕೆ. ಮತ್ತೊಂದು ದೃಷ್ಟಿದೋಷ, ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಹೊಡೆದಿದ್ದಾರೆ. ಯಾವುದಾದ್ರೂ ಒಂದು ಆರೋಪ ಮಾಡಬೇಕಾದ್ರೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬೇಕು, ಯಾರು ಆರ್ಡಿನರಿ ಪೀಪಲ್ ಮಾಡಿಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ KPCC ಅಧ್ಯಕ್ಷರಾದಂಥ ಮಾನ್ಯ ಶಿವಕುಮಾರ್ ಅವರು ಮಾಡಿದ್ದಾರೆ. ಅದೇ ರೀತಿ ಸಿದ್ದರಾಮಯ್ಯ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪ್ರತಿಪಕ್ಷದ ನಾಯಕರ ಆ ಸ್ಥಾನದ ಘನತೆಗರು ಮತ್ತೆ ನಮ್ಮ ಇಲ್ಲಿನ ನಮ್ಮ ರಾಜ್ಯದ ಇನ್ಚಾರ್ಜ್ ಆಗಿರ್ತಕ್ಕಂಥ ಕಾಂಗ್ರೆಸ್ ನಾಯಕರ ಸುರ್ಜೇವಾಲಾ ಅವರು ಮಾಡಿದ್ದಾರೆ. ನೀವು ನಿರ್ದಿಷ್ಟವಾಗಿ ಯಾವುದೇ ಸಾಕ್ಷ್ಯಗಳನ್ನ ಕೊಡದೆ, ಒಂದು ದಾಖಲೆಗಳನ್ನ ಕೊಡದೆ ಈ ರೀತಿ ಮಾಡಿದ್ರೆ ನೀವು ಸರ್ಕಾರ ನಡೆಸ್ತಂತ ಅವರು ಜನ, ನೀವು ಕಣ್ಣಿಗೆ ಪೊರೆ ಬರೆಸ್ಕೊಂಡಿರ್ಬೋದು, ನಿಮಗೆ ಶ್ರವಣ ದೋಷ ಇರಬಹುದು, ನಿಮಗೆ ಮನಸ್ಸಿನಲ್ಲಿ ದೋಷ ಇದೆ, ನಿಮ್ಮ ಚಿಂತನೆಗಳಲ್ಲಿ ದೋಷ ಇದೆ. ಇದು ಯಾವುದೇ ರಾಜ್ಯಕಾರಣದ ಒಂದು ಚಿಂತೆ ನಿಮಗಿಲ್ಲ ಅಥವಾ ಸೀರಿಯಸ್ನೆಸ್ ಇಲ್ಲ. ನಿಜವಾಗಿಯೂ ಹೌದು, ಸಾರ್ವಜನಿಕ ಜೀವನದಲ್ಲಿ ಒಂದು ಸರ್ಕಾರದಲ್ಲಿ ಲೋಪದೋಷಗಳಾದರೆ ಅದನ್ನು ಎತ್ತಿ ಹಿಡಿತಕ್ಕಂಥದ್ದು ನಿಮ್ಮ ಕರ್ತವ್ಯ ಪ್ರತಿಪಕ್ಷವಾಗಿ. ಆದರೆ ನೀವು ನಡ್ಕೊಳ್ತಿರೋ ರೀತಿ ಇದೆಯಲ್ಲ, ಇಟ್ಕೋಬೇಕು. ಏನಾದ್ರು ನೀವು CT ರವಿ ಹೇಳಿದ್ದಾರೆ, ಈಗ ನಮ್ಮ ಮುಖ್ಯಮಂತ್ರಿಗಳು ಅಯ್ಯೋ ಸ್ವಾಮಿ ಸದನದಲ್ಲೇ ಉತ್ತರ ಕೊಡ್ತೀನಿ, ತಗೊಂಡ್ ಬನ್ನಿ ಸಾಕ್ಷಿ ಅಂತ ಹೇಳಿದ್ರು. ಮತ್ತೆ ಮುಖ್ಯಮಂತ್ರಿಗಳೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಡಿಯೂರಪ್ಪನವ್ರು ಹೇಳಿದ್ರು, ತಲೆಕೆಟ್ಟವ್ರು ಏನಾದ್ರು ಈ ರೀತಿ ಹೇಳಬೇಕು ಅಂತ. ಲೋಕಾಯುಕ್ತದಂತ ಒಂದು ಸಂಸ್ಥೆಯನ್ನ ರದ್ದುಪಡಿಸಿ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಿಮ್ಮ ತಪ್ಪುಗಳನ್ನ, ಭ್ರಷ್ಟಾಚಾರವನ್ನ ಮುಚ್ಚಾಕೊಳ್ಳೋದಕ್ಕೆ ACBಯನ್ನು ಕವಿತಾ ರೆಡ್ಡಿ ಅವ್ರದ್ದು ರಿಯಾಕ್ಷನ್ ತಗೊಳ್ತೀನಿ. ದಾಖಲೆಗಳಿಲ್ಲದೆ ಆರೋಪ ಮಾಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಅವ್ರು ಪ್ರಶ್ನೆ ಮಾಡ್ತಾರೆ. ದಾಖಲೆ ಇಟ್ಕೊಂಡು ಮಾತಾಡಿ ಅಂತ, ಬೇಡನಲ್ಲ ಅಂತ, ಉತ್ತರ ಕೊಡ್ತೀವಿ ಅಂತ. ಪೃಥ್ವಿ ಅವರೇ, ದಾಖಲೆ ಇಲ್ಲದೆ ಅಥವಾ ದಾಖಲೆಗಳ ಸೂಚನೆ ಇಲ್ಲದೆ ಖಂಡಿತ DK ಶಿವಕುಮಾರ್ ಅವರಾಗ್ಲಿ, ಸಿದ್ದರಾಮಯ್ಯ ಅವರಾಗ್ಲಿ ಅಥವಾ ಸುರ್ಜೇವಾಲಾ ಅವರಾಗ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡೋದಕ್ಕೆ ಯಾವುದೇ ಒಂದು ರೀಸನೇ ಇಲ್ಲ. ಯಾಕಂದ್ರೆ ಅವರು ಇದು ಪ್ರೀ ಪ್ಲಾನ್ಡ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲ. ನಿಮ್ ಗಮನಕ್ಕೆ ಇರ್ಲಿ, ಇದು ಪ್ರೀ ಪ್ಲಾನ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲ, ಸಡನ್ ಆಗಿ ಅನೌನ್ಸ್ ಮಾಡಿದಂತ ಪ್ರೆಸ್ ಕಾನ್ಫರೆನ್ಸ್. ಸೊ ಸಡನ್ ಆಗಿ ಅನೌನ್ಸ್ ಮಾಡಿದ್ಮೇಲೆ ಏನಾದ್ರು ಒಂದು ಮಾಹಿತಿ ಇದ್ದಾಗ್ಲೇ ಅವರು ಅನೌನ್ಸ್ ಮಾಡೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಇದು ಮುಂಚಿತವಾಗಿ ಪ್ರೀ ಪ್ಲಾನ್ಡ್ ಆಗಿದ್ರೆ ಅದಕ್ಕೆ ಬೇರೆ ರೀತಿಯಲ್ಲಿ ಒಂದು ಸ್ಟ್ರಕ್ಚರ್ ಇರ್ತಾ ಇತ್ತು. ಒಂದು. ಎರಡನೇದು, ದಾಖಲೆ ಅಂತ ಹೇಳಿದ್ರೆ ಈಗ ಅವರು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಇವರದೇ ಪಕ್ಷದ MLA ಆದ್ರು, ಎಕ್ಸ್ ಮಿನಿಸ್ಟರ್ ಆಗಿದ್ರು ಅವರು, ಅವರ ಒಂದು ಲೆಟರ್ ರಿಲೀಸ್ ಮಾಡಿದ್ದಾರೆ. ಲೆಟರ್ ನಲ್ಲಿ ಕ್ಲಿಯರ್ ಆಗಿ ಸ್ಟೇಟ್ ಮಾಡಿ ಇವರದೇ ಆದಂತ ಇದು MLA ಇವತ್ತು ಇಶ್ಯೂಸ್ ರೇಸ್ ಮಾಡಿದಾಗ ಅದು 22,000 crores ಬಗ್ಗೆ ಅವ್ರು ಮಾತಾಡಿದ್ದಾರೆ. ಅದ್ರ ಬಗ್ಗೆ ಇಶ್ಯೂ ಮಾಡಿದಾಗ ನೀವು ಅವ್ರನ್ನ ದಾಖಲೆನೂ ಕೇಳ್ಬೇಕಲ್ಲ, ಗುಲಾಟಿ ಶೇಖರ್ ಅವ್ರನ್ನ ದಾಖಲೆ ಕೇಳ್ಬೇಕು. ಸರ್ಕಾರದಲ್ಲಿ ಸಿಂಪಲ್ ಆಗುತ್ತೆ ನೀವು ಮಾಡಿ. ಒಂದ್ ನಿಮಿಷ ಪೃಥ್ವಿ ಅವರೇ, ಏನೇನು ಟೆಂಡರ್ಸ್ ಅನೌನ್ಸ್ ಆಗಿದೆ, ಯಾವ ಟೆಂಡರ್ ಗಳನ್ನ ನೀವು ಕರೆದಿದ್ದೀರಾ, ಅದ್ರ ಮಾಹಿತಿ ನಿಮ್ಮ ಹತ್ರ ಇರುತ್ತೆ, ಸರ್ಕಾರದ ಹತ್ರ ಇರುತ್ತೆ ಮಾಹಿತಿ. ನೀವು ಅಷ್ಟು ಪ್ರಾಮಾಣಿಕರು ಅಂತ ಹೇಳಿದ್ರೆ ಯಾವ್ಯಾವ ಟೆಂಡರ್ಸ್ ಇನ್ ದ ಲಾಸ್ಟ್ ಒನ್ ಮಂತ್ ಇಂದ ಯಾವ್ಯಾವ ಟೆಂಡರ್ಸ್ ಬಿಡುಗಡೆ ಮಾಡಿದ್ರು ಅದ್ರ ಮಾಹಿತಿ ಕೊಡಿ. ಆ ಮಾಹಿತಿ ನಿಮ್ಮ ಸರ್ಕಾರದಲ್ಲಿ ಇರುತ್ತೆ. ಈಗ ನೀವು ಇದು ಕಾಂಟ್ರಾಕ್ಟ್ ಕೊಡ್ಬೇಕು ಅಂತ ಹೇಳಿದ್ರೆ ಟೆಂಡರ್ಸ್, ಇಮಿಡಿಯೇಟ್ ಟೆಂಡರ್ಸ್ ಕರೆದಿದ್ರಿ, ನೀವು ಇಮಿಡಿಯೇಟ್ ಟೆಂಡರ್ಸ್ ಇಶ್ಯೂ ಮಾಡಿದೀವಿ ಅಂತ, ಏನೇನ್ ವರ್ಕ್ ಆರ್ಡರ್ಸ್ ಇಶ್ಯೂ ಮಾಡಿದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಡಿ. ಯಾಕೆ ಕೊಡ್ತಾ ಇಲ್ಲ? ನಾವು ಕೇಳ್ತಾ ಇರೋ ಪ್ರಶ್ನೆ ಇಷ್ಟೇ. ಯಾಕಂದ್ರೆ ನಾವು ಅಧಿಕಾರದಲ್ಲಿ ಇದ್ದೀವಿ, ನಾವು ವಿರೋಧ ಪಕ್ಷದಲ್ಲೂ ಇದ್ದೀವಿ, ಇವತ್ತು ಸಹ ನಾವು ವಿರೋಧ ಪಕ್ಷದಲ್ಲಿ ಇದೀವಿ. ಅಂತ ಸಂದರ್ಭದಲ್ಲಿ ನಮಗೂ ಮಾಹಿತಿ ಇರುತ್ತೆ. ಮಾಹಿತಿ ಇಲ್ಲದೆ ನಾವ್ ಹೆಂಗೆ ನಿಮ್ಮ ಹತ್ರ ಬಂದು ಪ್ರಶ್ನೆ ಮಾಡೋದಕ್ಕಾಗತ್ತೆ? ಅಲ್ಲ, ಮಾಹಿತಿ ಇದೆ, ದಾಖಲೆ ಕೊಡಿ ಅಂತ ಕೇಳ್ತಾ ಇದಾರೆ. ಓಕೆ, ಮಾತನಾಡ್ತೀನಿ ಕವಿತಾ ರೆಡ್ಡಿ ಅವರೇ, ಮಾತನಾಡ್ತೀನಿ. ನಜ್ಮಾ ನಜೀರ್ ಅವ್ರನ್ನ ಕೇಳಿಕ್ ಬಯಸ್ತೀನಿ. ನಜ್ಮಾ ಅವರೇ, ಇಲ್ಲಿ ಹಗರಣಗಳು ಈ ಮೂರು ಪಕ್ಷದವರು ಕೂಡ ಮಾತನಾಡ್ತಿದ್ದಾರೆ. ಜನಸಾಮಾನ್ಯರ ಬಳಿ ಈ ಪ್ರಶ್ನೆ ಕೇಳಿದಂತ ಸಂದರ್ಭದಲ್ಲಿ ಈ ವಿಚಾರಗಳು ಚರ್ಚೆ ಆಗ್ತಾ ಪ್ರತಿಯೊಂದು ಹಳ್ಳಿ ಕಟ್ಟೆಲ್ಲೂ ಕುತ್ಕೊಂಡ್ಬಿಟ್ಟು ಮಾತಾಡ್ತಾರೆ ರಾಜಕಾರಣಿಗಳ ಬಗ್ಗೆ. ಯಾಕಂದ್ರೆ ಎಲ್ಲರೂ ಕಳ್ರೆ ಅಲ್ವಾ ಸ್ವಾಮಿ ಅಂತ ಅನ್ನುವ ಭಾವನೆಗಳು ಬರ್ತಾ ಇದೆ. ಏನ್ ಅನ್ಕೊಬೇಕು ರಾಜಕಾರಣಿಗಳ ಬಗ್ಗೆ, ನಮ್ಮನ್ನ ಆಳುವಂತವ್ರ ಬಗ್ಗೆ ಅಂತ?
ಇಲ್ಲ ಪೃಥ್ವಿ, ನಾವು ಜನಗಳ ಹತ್ರನೇ ಹೋಗ್ತಾ ಇದ್ದೀವಿ. ಯಾಕಂದ್ರೆ ಜನರಿಗೆ ನಾವ್ ಏನು ಮತ್ತೆ ಈ ಎರಡು ರಾಷ್ಟ್ರೀಯ ಪಕ್ಷಗಳು ಏನು ಅಂತ ಅರ್ಥ ಮಾಡಿಸೋದಕ್ಕೆ. ಮೊದಲನೇದಾಗಿ ಕುಮಾರಣ್ಣ ಅವ್ರ ಹೇಳಿಕೆಯನ್ನ ಕೊಟ್ರು, ಅವರದ್ದೇ ಪಕ್ಷದ ಶಾಸಕರು ಹೇಳಿಕೆಯನ್ನ ನೀಡಿದ್ದಾರೆ ಅಂತ. ಅದ್ರ ಜೊತೆಗೆ ನಾನು ಇನ್ನೂ ಒಂದು ಆಡ್ ಮಾಡ್ಬಿಡ್ತೀನಿ. ಇವತ್ತು ಈ ಬಿಜೆಪಿ ಹಗರಣದ ಬಗ್ಗೆ ಬರೀ ವಿರೋಧ ಪಕ್ಷಗಳಾಗಿರುವಂತಹ ನಾವುಗಳು ಮಾತಾಡ್ತಿಲ್ಲ. ನಮ್ಮ ಬಾಳೆಹೊಸೂರು ಮಠದ ದಿಂಗಲೇಶ್ವರ ಸ್ವಾಮೀಜಿಗಳು ಮಾತಾಡಿದ್ರು, ಮಠದ ದುಡ್ಡನ್ನೂ ಬಿಡ್ತಿಲ್ಲ ಸ್ವಾಮಿ, ನಮಗೂ 10% ಕನ್ಸೆಷನ್ ಕೊಟ್ಟು 30% ತಗೊಂಡಿದ್ದಾರೆ ಅಂತ. ಏಡೆಡ್ ಸ್ಕೂಲ್ ಅಸೋಸಿಯೇಷನ್ ಅವ್ರು ಮಾತಾಡಿದ್ರು, ನಮ್ಮ ಹತ್ರ ಬಿಜೆಪಿ ಅವ್ರು 30% ತಗೊಂಡಿದ್ದಾರೆ ಅಂತ. ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವ್ರು ಹೇಳಿದ್ರು, ನಮ್ಮ ಹತ್ರ 40% ಕಮಿಷನ್ ತಿಂತಿದ್ದಾರೆ ಅಂತ ಹೇಳಿ ಒಂದು ಜೀವ ಕೂಡ ಹೋಯ್ತು, ಅದ್ರಲ್ಲಿ ಬಲಿ ಆಯ್ತು. ಅದ್ರ ಬಗ್ಗೆ ವಿಷಾದ ಇದೆ. ಸ್ಯಾಂಟ್ರೋ ರವಿ ಪ್ರಕರಣ ಆಗಿರ್ಬೋದು, PSI ಹಗರಣ ಆಗಿರ್ಬೋದು, ಅಸೋಸಿಯೇಟ್ ಪ್ರೊಫೆಸರ್ಗಳ ಹಗರಣ ಆಗಿರ್ಬೋದು, ಸಾಲು ಸಾಲು ಹಗರಣಗಳ ಸರಮಾಲೆ ಬಿಜೆಪಿಯನ್ನು ಹಾಕೊಂಡಿದೆ ಅನ್ನುವಂಥದ್ದು ಜನರಿಗೆ ಇವತ್ತು ಅರ್ಥ ಆಗಿದೆ. ನಾವೇ ಖುದ್ದು BMS ಕಾಲೇಜ್ನ ಪ್ರಕರಣದ ಬಗ್ಗೆ, BMS ಕಾಲೇಜನ್ನ ಒಂದು ಖಾಸಗಿಯವ್ರಿಗೆ ಕೊಡೋದಕ್ಕೆ ಸನ್ಮಾನ್ಯ ಶ್ರೀ ಇವಾಗಿರೋ ಒಬ್ರು ಅಶ್ವಥ್ ನಾರಾಯಣ್ ಸಚಿವರು ಏನ್ ಮಾಡಿದ್ರು, ಅದಕ್ಕೆ ಬೇಕಾಗಿರುವಂತಹ ಎಲ್ಲ ದಾಖಲೆಗಳ ಸಮೇತ ನಾವು ಕೊಟ್ವಿ. ಇವ್ರುಗಳು ಡಾಕ್ಯುಮೆಂಟ್ ಕೊಡಿ ಅಂತ ಕೇಳ್ತಾರಲ್ಲ. ನೀವು ಪರಿಶುದ್ಧರಲ್ವಾ, ನೀವು ಶುದ್ಧ ಹಸ್ತರಲ್ವಾ, ನೀವು ಪರಿಶುದ್ಧ ಪಾರಂಗತರು ನಿಜವಾಗ್ಲೂ ಆಗಿದ್ರೆ ಹಾಕಿ ಒಂದು ಆಯೋಗ ರಚನೆ ಮಾಡಿ ಒಂದು ತನಿಖೆಗೆ ಹಾಕೊಳ್ಳಿ. ಆಯೋಗ ರಚನೆ ಮಾಡ್ಬಿಟ್ಟು ಜನರ ಮುಂದೆ ನೀವು ಸಾಬೀತು ಮಾಡಿ ತೋರಿಸಿ, ಇಲ್ಲಪ್ಪ ನಾವು ಪರಿಶುದ್ಧರು, ನಾವ್ ಏನು ಹಗರಣ ಮಾಡಿಲ್ಲ, ನಾವು ಪರಿಶುದ್ಧರಾಗಿದ್ದೀವಿ ಅನ್ನೋದನ್ನ ತೋರಿಸಿ, ಅದನ್ನ ಬಿಟ್ಬಿಟ್ಟು ದಾಖಲೆ ಕೊಡಿ ಅಂತ ಅನ್ನೋದು ಇವರು ಇದನ್ನೆಲ್ಲ ಹಗರಣಗಳು ಮಾಡಿದ್ದಾರೆ, ಅದನ್ನ ಮುಚ್ಚಾಕೊಳ್ಳೋದಕ್ಕೆ ಬಾಯಿ ಮಾತಾಡ್ತಿದ್ದಾರೆ ಅನ್ನುವಂಥ ಸಾಮಾನ್ಯ ಜನರಿಗೆ, ನೋಡುಗರಿಗೆ, ವೋಟರ್ಸ್ಗಳಿಗೆ ಅರ್ಥ ಆಗುತ್ತೆ. ಪೃಥ್ವಿ, ತೇಜಸ್ವಿನಿ ಗೌಡ ಅವರು ಕವಿತಾ ರೆಡ್ಡಿ ಅವರು ಹೇಳಿದ್ರು ಗೂಳಿಹಟ್ಟಿ ಶೇಖರ್ ಅವರ ಆರೋಪ. ಇವನ್ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ನಜ್ಮಾ ಅವರು ಅದನ್ನೇ ಹೇಳ್ತಾ ಇದ್ದಾರೆ, ಅವ್ರ ಪಕ್ಷದವರೇ ಮಾಡಿದ್ದಾರೆ, ನಮ್ದು ಬಿಟ್ಬಿಡಿ ಹೋಗ್ಲಿ, ಅವ್ರ ಪಕ್ಷದವ್ರದೇ ಆರೋಪ ಇದೆ, ಅವ್ರನ್ನ ದಾಖಲೆ ಕೇಳಲಿ ಅಂತ, ಅವ್ರನ್ನ ನಂಬಲ್ವಾ ಅಂತ. ಪೃಥ್ವಿ, ಒಂದು ಸರ್ಕಾರವನ್ನು ಒಬ್ಬ ಶಾಸಕರು ನಡೆಸಲ್ಲ. ನಂಬರ್ 1, ಅವರು ಲೆಟ್ರು ಬರೆದಿರುವ ಹಿನ್ನೆಲೆಯಲ್ಲಿ ಅವರ ಕ್ಷೇತ್ರದಲ್ಲಿ ಅದೇನು ಟೆಕ್ನಿಕಲ್ ಪ್ರಕ್ರಿಯೆಯಲ್ಲಿ ವ್ಯತ್ಯಾಸ ಆಗಿದೆಯಾ, ಅಥವಾ ಅವರ ದೃಷ್ಟಿಕೋನದಲ್ಲಿ ವ್ಯತ್ಯಾಸ ಆಗಿದೆಯಾ, ಅಥವಾ ಸಂಬಂಧಿಸಿಲ್ವಾ, ನಾವ್ಯಾರನ್ನೂ ಡಿಫೆಂಡ್ ಮಾಡೋ ಪ್ರಶ್ನೆ ಇಲ್ಲ. ಸರ್ಕಾರನ ಆಡಳಿತಾತ್ಮಕ ವ್ಯವಹಾರಗಳು, ಪ್ರಕ್ರಿಯೆಗಳು ನಡೀತಕ್ಕಂಥದ್ದು ಅದೇ ರೀತಿ ನಡಿಬೇಕು. ಯಾರು ಹಸ್ತಕ್ಷೇಪ ಮಾಡೋಕ್ಕಾಗಲ್ಲ. ಇಲ್ಲಿ ರೂಲ್ಸ್ ಇದೆ. ಮತ್ತೆ ಇದು ಪಬ್ಲಿಕ್ ಮನಿ, ಹೆಂಗೆಂಗೋ ಕರೆಯೋಕ್ಕಾಗಲ್ಲ. ಟೆಂಡರ್ ಬಗ್ಗೆ ಮಾತನಾಡ್ತಿದ್ರು ಅವರು, ಟೆಂಡರ್ ಬಗ್ಗೆ ಒಂದು ಉಲ್ಲೇಖ ಮಾಡಿದ್ರಿ. ನೋಡಿ, ಕೋವಿಡ್ ಬಂತು, ನಮಗೆ 2 ವರ್ಷ ವ್ಯತ್ಯಯ ಆಯಿತು. ಇವತ್ತು ನಾವು ಘೋಷಣೆ ಮಾಡಿದಂಥ ವಿಚಾರಗಳಿರ್ಬಹುದು, ಡೆವಲಪ್ಮೆಂಟ್ ವರ್ಕ್ ನಿಲ್ಬಾರ್ದು. ಈಗ ನಾವು ತಗೊಂಡೋಗಿದ್ದೀವಿ, ನಾಳೆ ಯಾರೇ ಅಧಿಕಾರಕ್ಕೆ ಬರಲಿ, ನಾವೇ ಕಂಟಿನ್ಯೂ ಆಗಲಿ, ಇನ್ನೊಬ್ರು ಬರಲಿ, ಅದು ಕಂಟಿನ್ಯೂಷನ್ ಆಗ್ತಾ ಹೋಗುತ್ತೆ. ನಾವು ಬಡ್ಜೆಟ್ನಲ್ಲಿ ಇವತ್ತು ಒಂದು ಆರ್ಥಿಕ ವಿಚಾರಗಳಿಗೆ ಅನುಮತಿಯನ್ನು ಯಾರು ಕೂಡ ಅಡ್ಡಿಪಡಿಸೋದಿಲ್ಲ. ಯಾವುದೇ ಸರ್ಕಾರದ ಅಧಿವೇಶನದಲ್ಲಿ ಸಹಜವಾಗಿ ಹಣಕಾಸು ಬಿಲ್ಲನ್ನು ಮಂಜೂರು ಮಾಡಿಕೊಡ್ತಾರೆ. ಯಾಕೆ? ಸಂಬಳ ಕೊಡಬೇಕು, ಸಾರಿಗೆ ಕೊಡಬೇಕು, ತುರ್ತು ಸೇವೆಗಳನ್ನ ಕೊಡಬೇಕು. ಟೆಂಡರ್ ಇವತ್ತು ನೋಡಿ, ನಾನೊಂದು 2-3 ಉಲ್ಲೇಖ ಮಾಡ್ತೀನಿ. ಈಗ ವನ್ಯಜೀವಿ ವಿಭಾಗ ಇದೆ, ಫಾರೆಸ್ಟ್ ವಿಭಾಗ ಇದೆ, ಕೆರೆ ಹೂಳೆತ್ತೋದಿದೆ. ಮತ್ತು ಇವೆಲ್ಲ ಒಂದಿಂದಲ್ ಮರ ಬೆಳೆಸಕ್ಕಾಗತ್ತಾ? ಒಂದಿಂದಲ್ ನದಿ ಕ್ಲೀನ್ ಮಾಡೋಕ್ಕಾಗತ್ತಾ? ಒಂದಿಂದಲ್ ನಿರಂತರ ಪ್ರಕ್ರಿಯೆಗಳು. ಪ್ರಶ್ನೆ ಇರ್ತಕ್ಕಂಥದ್ದು ಅದು ಪಬ್ಲಿಕ್ ಡಾಕ್ಯುಮೆಂಟ್, ಪಬ್ಲಿಕ್ ಡೊಮೇನು. ನೀವೇನಾದ್ರೂ ಕೊಡಿ. ಗೂಳಿಹಟ್ಟಿ ಶೇಖರ್ ಅವರ ಒಂದು ಇದಕ್ಕೆ ಏನಾದ್ರು ಪೂರಕವಾಗಿದ್ರೆ. ಮೇಡಮ್, ಒಂದ್ ಪ್ರಶ್ನೆ, ಭ್ರಷ್ಟಾಚಾರಕ್ಕೆ ಏನಾದ್ರೂ ದಾಖಲೆ ಕೊಡಕ್ಕಾಗತ್ತಾ ಅಂತ? ಅಲ್ಲ, ಯಾಕೆಂದ್ರೆ ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಅಲ್ವಾ ಗೊತ್ತಾಗೋದು. ಇಟ್ ಇಸ್ ಎ ವೆರಿ ಟೆಕ್ನಿಕಲ್ ಇಶ್ಯೂ. ನೀವು ಭ್ರಷ್ಟಾಚಾರಕ್ಕೆ ಪುರಾವೆ ಕೊಡದೇ ಇದ್ರೆ ಕಾನೂನಿನ ಒಂದು ರಂಗದಲ್ಲಿ ಅದು ನಿಲ್ಲದಿಲ್ಲ. ಹಂಗಂತ ನೀವು ಅನ್ಕೋಬಹುದು, ನಾವು ನೋಬಡಿ ಕಿಲ್ ಜೆಸಿಕಾ ಅಂತ ಬಂತಲ್ಲ, ಯಾರು ಕೊಲ್ಲಿಲ್ಲ, ಒಂದು ಅಪರಾಧ ಸಾಬೀತಾಗ್ಲಿಲ್ಲ ಅಂತ ಮಾತ್ರಕ್ಕೆ ಆಗಿಲ್ಲ ಅಂತಲ್ಲ. ಆದ್ರೆ ಇಲ್ಲಿ ನಾವು ಪಬ್ಲಿಕ್ ಡೊಮೇನ್ ಅಲ್ಲಿ ಜನಸಾಮಾನ್ಯರ ನಡುವೆ ಒಪ್ಪಿಸ್ಬೇಕಾದ್ರೆ ನೀವು ಆ ಕಾನೂನು ಪ್ರಕ್ರಿಯೆಯಲ್ಲಿ, ಅಥವಾ ನಮಗೆ ನಂಬುವಂತ ಯಾವ್ದಾರು, ಇವಾಗ ಕುಮಾರಸ್ವಾಮಿ ಅವರು ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥವ್ರು, ಅವ್ರೀಗ ನೋಡಿ ಬೇರೆಯವ್ರ ತರ ಚಿಕ್ಕ ಮಕ್ಕಳ ತರ ಹೇಳಿದ್ರೆ, ಇವಾಗ ನಜ್ಮಾ ಬೇರೆ ಏನೇನೇನೋ ತಗೊಂಡ್ ಬಂದು ಹೇಳಿದ್ರೆ ನನಗೆ ಇವತ್ತಿನ ಡಿಬೇಟ್ಗೆ ಉಪಯೋಗ ಆಗಲ್ಲ. ಕುಮಾರಸ್ವಾಮಿ ಅವರು ಪ್ರತಿಪಕ್ಷದ ಒಂದು ದೊಡ್ಡ ನಾಯಕರಾಗಿದ್ದಾರೆ. ಯಾರಾದ್ರೂ ತಗೊಂಡೋಗಿ ಕೊಡ್ಬೇಕಿತ್ತಲ್ಲ ಇಷ್ಟೊತ್ತಿಗೆ. ಕುಮಾರಣ್ಣ ನನ್ನ ಹತ್ರ ಅದಿದೆ ಇದಿದೆ ಅಂತ ಅಧಿಕಾರಿಗಳು ಹೆಂಗ್ ಗೊತ್ತಿರಲ್ವಾ? ಇದು ಚುನಾವಣೆ ಇದೆ. 1 ನಿಮಿಷ, ನಮ್ಮ ಪಾರ್ಟಿಗೆ ತೇಜೋವಧೆ ಮಾಡಬೇಕು, ಮುಜುಗರ ಉಂಟು ಮಾಡಬೇಕು ಅನ್ನೋ ಸಹಜವಾಗಿ ಮಾಡ್ತಾರೆ. ನಾನು ಅದನ್ನೇ ಕೇಳಿದೆ, ಯಾವುದೇ ಸರ್ಕಾರ ಇರಲಿ, ಪರೀಕ್ಷೆಗಳನ್ನು ಕಾಂಗ್ರೆಸ್ ಜೆಡಿಎಸ್, ಮೇಡಮ್ ಕಾಂಗ್ರೆಸ್ ಪಾರದರ್ಶಕ ಸರ್ಕಾರ, ಹೇಳಿದ್ದು ಏನೇನೋ ಆಗಿದ್ರೆ, ಸರ್ಕಾರ,
ನೀವು ಖಂಡಿತ ಆರೋಪ ಮಾಡಿ. ನಿಮ್ಮ ಎಲ್ಲ ಆರೋಪಗಳನ್ನ ನೀವು ದಯವಿಟ್ಟು ನಿಮಗೆ ಲಭ್ಯವಿರುವಂತ ಯಾವ್ದಾದ್ರು ತಗೊಂಡ್ ಮಾಡಿ ನಮ್ಮ ಒಂದೇ ನಿಮಿಷ ನಾನ್ ಹೇಳಿದ್ದು ಅಥವಾ ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ HD ಕುಮಾರಣ್ಣ ಅವರು ಹೇಳಿದ್ದು ಸುಳ್ಳು, ತಪ್ಪು ಹೇಳ್ತಾ ಇದೀವಿ, ಮಕ್ಳ ತರ ಹೇಳ್ತಾ ಇದೀವಿ ಅನ್ನೋದಾದ್ರೆ ಇವ್ಯಾವುದು ಹಗರಣಗಳು ಆಗಿಲ್ವಾ? ಹಾಗಿದ್ರೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಸುಮ್ನೆ ಹೇಳ್ತಿದಾರಾ? ಬಾಳೆಹೊಸೂರು ಮಠದ ಬಾಳೆಹೊಸೂರು ಮಠದ ದಿಂಗಲೇಶ್ವರ ಸ್ವಾಮೀಜಿಗಳು ಮಹಾಸ್ವಾಮೀಜಿಗಳವರು ಅವ್ರು ಸುಳ್ಳು ಹೇಳ್ತಿದಾರ? ಹಾಗಿದ್ರೆ ಆಯ್ತು, ಆರೋಪಗಳೆಲ್ಲ ಹಾಗಾದ್ರೆ ಸುಳ್ಳ? ಆಯ್ತು, ನೀವು ಆರೋಪ ಆರೋಪ ಮುಕ್ತರಾಗಬೇಕು ಅಂತ ಅಂದ್ರೆ ಅಲ್ಲ 40% ಆರೋಪ ಮಾಡಿ ಶಾಸಕರು ಹೇಳ್ತಿದಾರಲ್ಲ, ಓಕೆ ಕವಿತಾ ರೆಡ್ಡಿ ಅವರೇ, ಕಾಂಗ್ರೆಸ್ ಅಲ್ಲ JDS ಅಲ್ಲ 40% ಆರೋಪ ಮಾಡಿದ್ದು. ಫಸ್ಟ್ ಆರೋಪ ಮಾಡಿದ್ದು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಆರೋಪ ಮಾಡಿದ್ದು. ಸೊ ತೇಜಸ್ವಿ ಗೌಡ ಅವ್ರಿಗೊಂದು ಅರ್ಥ ಆಗ್ಬೇಕು, ಈ ಇಶ್ಯೂನ ರೇಸ್ ಮಾಡ್ತಾ ಇರುವಂತೆ ಕಾಂಟ್ರಾಕ್ಟರ್ಸ್ ಇವತ್ತಿನ ಒಂದು ವರ್ಡಿಕ್ಟ್ ಏನು, ಇವತ್ತಿನ ಒಂದು ಇದು ಸಮನ್ಸ್ ನ ಕ್ಯಾನ್ಸಲೇಷನ್ ಏನ್ ಮಾಡಿದೆ, ಮ್ಯಾಜಿಸ್ಟ್ರೇಟ್ ಕೋರ್ಟ್ ಕೊಟ್ಟಂತ ಸಮನ್ಸ್ ನ ಮುನಿರತ್ನ ಅವರು ಏನು ದೊಡ್ಡದಾಗಿ ಕೋರ್ಟ್ ಹೋಗಿ ಒಂದು ಸಮನ್ಸ್ ಇಶ್ಯೂ ಮಾಡಿಸಿದ್ರು ಕಾಂಟ್ರಾಕ್ಟರ್ಸ್ ವಿರುದ್ಧ, ಅದಿವತ್ತು ಕ್ಯಾನ್ಸಲ್ ಆಗಿದೆ. ಮತ್ತೆ ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ತೇಜಸ್ವಿ ಗೌಡ್ರ? ಅಲ್ಲ, ಅವಾಗ 40% ಮಾನನಷ್ಟ ಮೊಕದ್ದಮೆ ಆಗದಂತ ಸಂದರ್ಭದಲ್ಲಿ ದಾಖಲೆ ಬರ್ಲಿಲ್ಲ ಅನ್ನೋ ಕಾರಣಕ್ಕೆ ಅರೆಸ್ಟ್ ಕೂಡ ಮಾಡಿದ್ರಲ್ಲ ಮೇಡಮ್. 2,500 ಕೋಟಿ ಕೊಡ್ಬೇಕು, ಒಂದು CM ಆಗ್ಬೇಕು ಅಂದ್ರೆ 2,500 ಕೋಟಿ ಇದ್ರೆ CM ಆಗ್ತಾರೆ ಅಂತ ಯತ್ನಾಳ್ ಅವ್ರು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾಹಿತಿ ಸರ್ಕಾರದಲ್ಲಿ ಇರೋದು ನಿಮ್ಮ ಲೀಡರ್ಸ್, ನಿಮ್ಮ ದೊಡ್ಡ ಲೀಡರ್ ಅವರು, ನಿಮ್ಮ MLA ಅವರು ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೊರಟಂತ ಒಂದು ನಾಯಕರು ಈ ತರ ಸ್ಟೇಟ್ಮೆಂಟ್ ಹೇಳಿದ್ರೆ ಅದ್ರ ಬಗ್ಗೆ ಹೇಳಿ. ಈ ಅಸ್ತ್ರ ಆಗ್ತಾ ಇರೋದು ಆಕ್ಚುಲಿ ಅವರ ಆರೋಪಗಳಿಗಿನ್ನ ನಿಮ್ಮ ಶಾಸಕರು ಕೊಡ್ತಾ ಇರುವಂತ ಆರೋಪಗಳೇ ಅಸ್ತ್ರ ಆಗ್ತಾ ಇದೆ. ಕವಿತಾ ಅವರಿಗೆ 50% ಅಂತ ಹೇಳ್ತಾ ಇದಾರೆ, BBMP ಕಾಂಟ್ರಾಕ್ಟರ್ಸ್ 50% ಅಂತ ಹೇಳ್ತಾ ಇದಾರೆ. ವಿತ್ ಡ್ಯೂ ರೆಸ್ಪೆಕ್ಟ್ ಕವಿತಾ ಅವ್ರು ಹೇಳೋದ್ರಲ್ಲಿ ಯಾವುದೇ ಪ್ರಶ್ನೆ ಮಾಡ್ತಾ ಇದೀವಿ, ಅದ್ರ ಬಗ್ಗೆ ಯಾಕೆ ತನಿಖೆ ಆಗ್ತಾ ಇಲ್ಲ? ಓಕೆ, ಅವರೇ ಆನ್ಸರ್ ಮಾಡ್ತಾ ಇದ್ದಾರೆ. ಎಸ್ ತೇಜಸ್ವಿ ಹತ್ರ ಹಣ ಸುಲಿಗೆ ಮಾಡ್ತಾ ಇದ್ದಾರೆ, ನಮ್ಮ ಹತ್ರ ಹಣ ವಸೂಲಿ ಮಾಡ್ತಾ ಇದ್ದಾರೆ, ನಮ್ಮ ಹತ್ರ 40% ಕಮಿಷನ್ ತಗೊಂತಾ ಇದ್ದಾರೆ. BBMP ಅವರು ನಮ್ಮ BBMP ಕಾಂಟ್ರಾಕ್ಟರ್ಸ್ ಹೇಳ್ತಾ ಇದ್ರೆ ನಮ್ಮ ಹತ್ರ 50% ತಗೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ತನಿಖೆ ಮಾಡಿ. ಕಾಂಗ್ರೆಸ್ ಹೇಳ್ತಾ ಇಲ್ಲ, ಇದು ಸಿದ್ದರಾಮಯ್ಯ ಹೇಳ್ತಾ ಇಲ್ಲ, DK ಶಿವಕುಮಾರ್ ಹೇಳ್ತಾ ಇಲ್ಲ, ಇದು ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ಸ್ ಹೇಳ್ತಾ ಇದ್ರೆ. ನೀವೆಲ್ಲಾ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಕಾಂಗ್ರೆಸ್ಸಿನ ಇದು ಸಪೋರ್ಟರ್ಸ್ ಅಂತ ಹೇಳ್ಬೇಡಿ. ನೀವು ಇದನ್ನ ನಾಚಿಕೆ ಆಗ್ಬೇಕು. ನಿಮ್ಮ ತರ ಸ್ಟೇಟ್ಮೆಂಟ್ ಮಾಡ್ತಾರೆ, ನಿಮ್ಮ BJP ಲೀಡರ್ಸ್ ಈ ತರ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾರೆ. ಕಾಂಟ್ರಾಕ್ಟರ್ಸ್ ಕಾಂಗ್ರೆಸ್ ಪಾರ್ಟಿಗೆ ಏನ್ ಸಂಬಂಧ ಇದೆ? ತೇಜಸ್ವಿನಿ ಮೇಡಮ್ ಆನ್ಸರ್ ಮಾಡ್ತಾರೆ ಇದಕ್ಕೆ. ತೇಜಸ್ವಿನಿ ಮೇಡಮ್, ಇಲ್ಲಿ ಅಸ್ತ್ರ ಆಗ್ತಾ ಇರೋದೇ ನಿಮ್ ಶಾಸಕರ ಹೇಳಿಕೆಗಳು. ಒಂದ್ ನಿಮಿಷ, ಯಾವ ಪೊಲಿಟಿಕಲ್ ಪಾರ್ಟಿಯಲ್ಲಿ ಡಿಫರೆನ್ಸ್ ಆಫ್ ಒಪಿನಿಯನ್ ಇಲ್ಲ. ಯತ್ನಾಳ್ ಅವರು BSY ಅನ್ನ ಟಾರ್ಗೆಟ್ ಮಾಡಿದ್ರು, ವಿಜಯೇಂದ್ರನ ಟಾರ್ಗೆಟ್ ಮಾಡಿದ್ರು. ಅದಕ್ಕೆ ಅವರ ವೈಯಕ್ತಿಕವಾದಂಥ ಒಂದು ವೈಷಮ್ಯ ಕಾರಣ, ಅದು ಜಗತ್ತಿಗೆಲ್ಲ ಗೊತ್ತು. ಅದ್ರ ಬಗ್ಗೆ ನೀವು ಉಲ್ಲೇಖ ಮಾಡ್ಕೋಬಹುದು. ಅದಕ್ಕೆ BSY ಆಡಳಿತವನ್ನು ಎದುರುಗಡೆ ಇಟ್ಟಿದ್ದೀವಿ. ಅದನ್ನ ನೋಡೋದಕ್ಕೊಂದು ಪೊಲಿಟಿಕಲ್ ಪಾರ್ಟಿ ಇದೆ, ನಮ್ಮ ಸರ್ಕಾರ ಇದೆ, ನಮ್ಮ ಮುಖ್ಯಮಂತ್ರಿ ಇದ್ದಾರೆ, ನಮ್ಮ ಹೈಕಮಾಂಡ್ ಇದೆ. ಇಟ್ ಈಸ್ ನನ್ ಆಫ್ ಅದರ್ಸ್ ಬಿಸ್ನೆಸ್. ನಂಬರ್ 1. ನಂಬರ್ 2, ಗೂಳಿಹಟ್ಟಿ ಹೇಳಿದ್ರ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೀನಿ. ಅವ್ರಿಗೇನಾದ್ರು ವ್ಯತ್ಯಾಸಗಳಿದ್ರೆ ಅವ್ರು ನಮ್ಮ ಪಾರ್ಟಿಲಿ ಕೇಳ್ಕೊಳ್ತಾರೆ. ನಂಬರ್ 3, ಕವಿತಾ ಹೇಳಿದ್ರು, ಇವತ್ತು ಕೆಂಪಣ್ಣ ಕಾಂಟ್ರಾಕ್ಟರ್ ಅಸೋಸಿಯೇಷನ್ನ ಕೆಂಪಣ್ಣ ಅವ್ರ ಗಾಳಿಯಲ್ಲಿ ಗುಂಡಾರಿಸಿ ಜೈಲ್ಗೆ ಹಾಕೋದ್ರು. ಉತ್ತರ ಹೇಳಬೇಕಲ್ಲ. ಜೈಲಿಗೆ ನಾವು ಕಳಿಸಿಲ್ಲ. ಯಾವ ಪ್ರಕ್ರಿಯೆನಲ್ಲಿ ಹೋದ್ರು? ಕಾನೂನು ಪ್ರಕ್ರಿಯೆನಲ್ಲಿ ಅಲ್ವಾ ಹೋಗಿರೋದು? ಆಯ್ತು. ಮುನಿರತ್ನ ಬಗ್ಗೆ ಅವ್ರಿಗೆ ಯಾವುದೇ ಒಬ್ಬ ವ್ಯಕ್ತಿಗೆ ಸಂವಿಧಾನದಲ್ಲಿ ಒಂದು ತೇಜೋವಧೆ ಆಯ್ತು ಅಂತ ಹೇಳಿದಾಗ ಮಾನನಷ್ಟೇ ಮೊಕದ್ದಮೆ ಹೂಡೋದಕ್ಕೆ ಅವಕಾಶ ಇದೆ. ಹೂಡಿದ್ದಾರೆ, ಕಾನೂನು ಪ್ರಕ್ರಿಯೆನಲ್ಲಿ ನಡೀತಾ ಇದೆ. ಕಾಂಟ್ರಾಕ್ಟ್ 5ನೇ ಪಾಯಿಂಟ್, ಕಾಂಟ್ರಾಕ್ಟರ್ಸ್ ಅಲ್ಲಿ ಪೃಥ್ವಿಯವರೇ, ಇವತ್ತು ನಾವು ದಿನ ಎದ್ರೆ ಏನ್ ಮಾಡ್ತೀವಿ? ಅದು ಕಾಂಗ್ರೆಸ್ ಕಾಂಟ್ರಾಕ್ಟರ್, BJP ಕಾಂಟ್ರಾಕ್ಟರ್, JDS ಕಾಂಟ್ರಾಕ್ಟರ್ ಇಲ್ಲ. ಗುಡ್ ಕಾಂಟ್ರಾಕ್ಟರ್, ವರ್ಸ್ಟ್ ಕಾಂಟ್ರಾಕ್ಟರ್, ಅರ್ಹ ವ್ಯಕ್ತಿ, ಅನರ್ಹ, ಯೋಗ್ಯ, ಅಯೋಗ್ಯ. ಯಾರು ಪಬ್ಲಿಕ್ ವರ್ಕ್ಸ್ ಅನ್ನ ಗುಣಮಟ್ಟದ ಕಾಮಗಾರಿ ಮಾಡೋದಿಲ್ಲ. ಈಗ ಯಾವುದೋ ಒಂದು ಪಿಲ್ಲರ್ ಬಿತ್ತು, ಏನ್ ಸರ್ಕಾರ ಹೋಗಿತ್ತಾ? ಮಂತ್ರಿ ಹೋಗಿದ್ರಾ? ಅವನ ಅಯೋಗ್ಯ. ಅಥವಾ ಇನ್ನೇನೋ ಟೆಕ್ನಿಕಲ್ ಫಾಲ್ಟ್ ಆಗಿರಬಹುದು, ಅಲೈನ್ಮೆಂಟ್ ಏನೋ ತಪ್ಪಾಗಿರಬಹುದು, ತನಿಖೆ ಆಗ್ಬೇಕಾದಂತ ವಿಚಾರಗಳು. ಒಂದು ಇಡೀ ಸರ್ಕಾರನೇ ಭ್ರಷ್ಟಾಚಾರ ಮಾಡ್ಲಿ ಅಂತ ಹೇಳಿ ಯಾವ ಸರ್ಕಾರ ಹಿಡಿದು ನಿರ್ಮಾಣ ಮಾಡೋ ರೋಡಿನ ವರೆಗೆ, ಬಿಲ್ಡಿಂಗ್ ವರೆಗೆ BJP ಎಷ್ಟು ಮಟ್ಟಕ್ಕೆ? ಒಂದ್ ನಿಮಿಷ, ಮೊಟ್ಟೆ
ಮೊಟ್ಟೆಯ ಆರೋಪ ಶುರುವಾಗಿದ್ದು ಜೈಮಾಲ್ ಅವರಿಂದ. ಜೈಮಾಲ್ ಅವರು ಕಾಂಗ್ರೆಸ್ ಮತ್ತು JDS ಸರ್ಕಾರದಲ್ಲಿ ಸಚಿವರಾಗಿದ್ದರು. ಅಲ್ಲಿಂದ ಶುರು ಮಾಡಬೇಕು. ಆ ರೀತಿ ವಿನಾಕಾರಣ ಹೇಳಕ್ ಬರಬಾರ್ದು. ಅಲ್ಲ, ಇಲ್ಲಿ ವಿನಾಕಾರಣ ಹೇಳಕ್ ಬರಬಾರ್ದು. ಮಂತ್ರಿ ತೆಗೆದು ಬಿಟ್ರೆ ಆಕ್ಚುಲಿ ನೀವೊಂದು ಮಾತನ್ನ ಹೇಳ್ತಾ ಇದ್ರಿ, ಹಗರಣ ಸುಮ್ಮನೆ ಗಾಳಿಲಿ ಗುಂಡು ಹೊಡಿತಾ ಇದ್ದಾರೆ ಅಂತ. ಇದೇ ಬಿಜೆಪಿ ಪಾರ್ಟಿಯವರು ಯಡಿಯೂರಪ್ಪನವರು ಇದ್ದಂಥ ಸಂದರ್ಭದಲ್ಲಿ ರವಿಶಂಕರ್ ಪ್ರಸಾದ್ ಅವರು ಬಂದಿದ್ರು, ಆಮೇಲೆ ಅಶೋಕ್ ಅವರು, ಅಶ್ವಥ್ ನಾರಾಯಣ ಎಲ್ಲರೂ ಇದ್ದಂಥ ಟೈಮ್ನಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದಾಗ ಒಂದು ಚಾರ್ಜ್ ಶೀಟ್ ಅನ್ನ ಮಾಡ್ತೀರಾ. ಗುಂಡಿ ಮುಚ್ಚಲಿಕ್ಕೆ 4600 ಕೋಟಿ, ವೈಟ್ ಟಾಪಿಂಗಿಗೆ ಕೋಟಿ, ಜಾರ್ಜ್ ಅವರು 200 ಕೋಟಿ ಲಂಚವನ್ನ ಪಡ್ಕೊಂಡಿದ್ದಾರೆ ಅಂತ, ಹಾಸಿಗೆ ದಿಂಬು ಹಗರಣ ಮಾಡಿದ್ದಾರೆ, ಡೈರಿ ಹಗರಣ, ವಕ್ಫಾಸ್ತಿ, 3 ಜನ ಪ್ರಮುಖ ನಾಯಕರು 2 ಲಕ್ಷ ಕೋಟಿಯಷ್ಟು ಹಣವನ್ನು ಮಾಡ್ಕೊಂಡಿದ್ದಾರೆ, ತನಿಖೆ ಮಾಡಿಸ್ತೀವಿ ನಮ್ಮ ಸರ್ಕಾರ ಬಂತು ಅಂತ ಬಂದಂತ ಸಂದರ್ಭದಲ್ಲಿ ಎಲ್ಲಿಗೆ ಹೋಯ್ತು ಅದು ಎಲ್ಲ ಪ್ರಶ್ನೆ ಬರುತ್ತೆ. ಅದ್ರ ಬಗ್ಗೆನೂ ಕೂಡ ಮಾತನಾಡೋಣ. ಈಗ ಒಂದು ಸ್ಮಾಲ್ ಬ್ರೇಕ್. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್. ಹಗರಣ ನಂಬೋದು ಯಾರನ್ನ, ಈ ಪ್ರಶ್ನೆಯನ್ನ ಕೇಳಿದ್ವಿ. ಇದ್ರ ಬಗ್ಗೆನೇ ಡಿಬೇಟ್ ಅನ್ನ ಮಾಡ್ತಾ ಇದ್ವಿ. ತೇಜಸ್ವಿನಿ ಗೌಡ ಅವರ ಬಿಫೋರ್ ನಾನು ಬ್ರೇಕ್ ಹೋಗ್ಲಿಕ್ಕೂ ಮುಂಚೆ ಕೆಲವೊಂದನ್ನು ಹೇಳ್ದೆ. ಈಗ ಅವರು ಹಗರಣ ಮಾಡ್ತಾ ಇರುವ ರೀತಿಯಲ್ಲೇ 2018ರಲ್ಲಿ ಬಿಜೆಪಿಯ ಒಂದು ಟೀಮ್ ಹಗರಣದ ಬಗ್ಗೆ ಆರೋಪವನ್ನು ಮಾಡಿತ್ತು, ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ರು, ಗುಂಡಿ ಮುಚ್ಚಲಿಕ್ಕೆ ಅದನ್ನೆಲ್ಲ ಹೇಳಿದ್ನಲ್ಲ, ಒಂದು ಲಿಸ್ಟ್ ಅನ್ನ ಕೊಟ್ಟು. ನೀವು ಯಾವ್ದ್ರ ಬಗ್ಗೆ ಪ್ರೂಫ್ ಮಾಡಿದ್ರಿ, ಯಾವ್ದ್ರ ಬಗ್ಗೆ ತನಿಖೆ ಮಾಡಿಸಿದ್ರೆ ಹೇಳಿ. ಪೃಥ್ವಿ, ನಾನು ಪ್ರಾಮಾಣಿಕವಾಗಿ ತಮ್ಮ ಡಿಬೇಟ್ ಅಲ್ಲಿ ಹೇಳ್ತಾ ಇದ್ದೀನಿ. ನಾನು ಪತ್ರಕರ್ತೆಯಾಗಿ ನನ್ನ ಅನುಭವವನ್ನು ನೋಡಿದ್ದೀನಿ, ಪೊಲಿಟಿಕಲ್ ಪಾರ್ಟಿ ಲೀಡರ್ಸ್ ಅನ್ನ. ಬಟ್ ಒಂದು ಬಿಜೆಪಿಯಲ್ಲಿ ಅಧ್ಯಯನ ಮಾಡದೆ, ಸಾಕ್ಷಿಗಳನ್ನ ಸಂಗ್ರಹ ಮಾಡದೆ, ದಾಖಲೆಗಳನ್ನ ಸಂಗ್ರಹ ಮಾಡದೆ, ನಮ್ಮ ಲೀಡರ್ಸ್ ಮಾತ್ರ ಅಲ್ಲ, ಇವತ್ತು ನಮ್ಮ NR ರಮೇಶ್ ಅಂತ ಅನೇಕ ಭ್ರಷ್ಟಾಚಾರದ ವಿರುದ್ಧ ಮಾತಾಡ್ತಿರ್ತಾರೆ. ದಾಖಲೆಗಳಿಲ್ಲದೆ ನಾವು ಮಾತಾಡಲ್ಲ. ಇವಾಗ ನಮ್ಮ CT ರವಿ ಅವರಾಗಿರ್ಲಿ ಅಥವಾ ನಮ್ಮ ಅಶ್ವಥ್ ನಾರಾಯಣ್ ಬಗ್ಗೆ ಎಲ್ಲ ತಾವು ಮಾತನಾಡ್ತಾ ಇದ್ರಿ. ಅದ್ರಲ್ಲಿ ಯಾವ್ದಾದ್ರು ಹುರುಳಿರ್ಬೇಕು, ಹುರುಳಿಲ್ದೆ ಇದ್ರೆ ಆಗಲ್ಲ. ನೋಡಿ, ಈಗ ನಾನು ಕೋವಿಡ್ ಟೈಮಲ್ಲಿ ಇರ್ಬೋದು, ಪ್ರೂವ್ ಮಾಡಿದ್ರೆ ಆಮೇಲೆ ಅಧಿಕಾರ ಸಿಕ್ಕಾದ್ಮೇಲೆ 4 ವರ್ಷ ಅಧಿಕಾರದಲ್ಲಿ ಇದ್ದೀರಾ. ಒಳ್ಳೆ ಪ್ರಶ್ನೆ. ನೋಡಿ, ಇತ್ತೀಚೆಗೆ ರಾಜ್ಯಪಾಲರ ಭಾಷಣದಲ್ಲಿ ಈ ವಕ್, ವಿಶೇಷವಾಗಿ ಸಹೋದರಿ ನಜ್ಮಾ ಇದ್ದಾರೆ ನೋಡಿ, ಅಂತ ಅಲ್ಪಸಂಖ್ಯಾತ ವರ್ಗಗಳಿಗೆ ಸೇರಿದ ಅಮೂಲ್ಯ ಆಸ್ತಿಗಳನ್ನ ತುಂಬಾ ಕೆಲವರು ಪ್ರಬಲರು, ಬಲಾಢ್ಯರು ಎಲ್ಲ ಹಾಕೊಂಡು ಅದನ್ನ ದ್ರೋಣ್ ಸರ್ವೆ ಮಾಡಿಸೋದಕ್ಕೋಸ್ಕರ ಕೂಡ ಇವತ್ತು ನಮ್ಮ ಶಶಿಕಲಾ ಜೊಲ್ಲೆ ಅವರು ಅದಕ್ಕೆ 2.5 ಕೋಟಿ ಹಣವನ್ನ ನಾವು ಮೀಸಲಿಟ್ಟಿದ್ದೇವೆ. ಅಂದ್ರೆ ನಾವು ನನ್ನ ಪ್ರಶ್ನೆ ಇರೋದಿಷ್ಟೇ, 4 ವರ್ಷ ಆಯ್ತು ಅಧಿಕಾರಕ್ಕೆ ಬಂದು, ನೀವು ಆರೋಪ ಮಾಡಿ 5 ವರ್ಷದ ಹಿಂದೆ ಇದು ಎಲ್ಲಿವರೆಗೂ ಬಂದು ತಲುಪಿದೆ? ತಾರ್ಕಿಕ ಅಂತ್ಯ ಅನ್ನೋದೇ ಇಲ್ವಾ ಅಂತ? 3 ಜನದ ಮೇಲೆ ಬಿಜೆಪಿ ಅಲ್ಲ 5 ವರ್ಷದ ಹಿಂದೆ ಆರೋಪ ಮಾಡಿದ್ದು 3 ಜನ ಶಾಸಕರು, ಒಬ್ರು JDS ನಲ್ಲಿ ಇದ್ದಂತ ಶಾಸಕರು ಅವಾಗ, ಈಗ 2 ಕಾಂಗ್ರೆಸ್ ಶಾಸಕರ ಮೇಲೆ ಆರೋಪ ಮಾಡಿದ್ದು ವಕ್ಫಾಸ್ತಿ. ಅದಾದ್ಮೇಲೆ NR ರಮೇಶ್ ಅವ್ರ ಬಗ್ಗೆ ಹೇಳಿದ್ರಿ, ಅವ್ರು SBM ಟೀಮ್ ಮೇಲೆ, ಈಗಿರುವಂತ ಸಚಿವರುಗಳ ಮೇಲೆ ಆರೋಪವನ್ನ ಮಾಡಿದ್ರು. ಅವ್ರು ಬಿಜೆಪಿ ಬಂದ ತಕ್ಷಣ ಸಚ್ಚಾರಿತ್ರು ಅಂತ ಆಗ್ಬಿಟ್ರ ಅಂತ? ಸಚ್ಚಾರಿತ್ರು ಅಂತ ನಾವು ಹೇಳಿಲ್ಲ. ಆರೋಪಗಳಿಗೆ ಅವ್ರು ಉತ್ತರ ಕೊಟ್ಕೋತಾರೆ. ಅವರು ಪ್ರೊಸೀಜರ್, ಕಾನೂನಿನ ಅಡಿಯಲ್ಲಿ ಅಥವಾ ತನಿಖೆಯ ಅಡಿಯಲ್ಲಿ ಅವ್ರು ಯಾರು ಕೂಡ ಕಾಂಗ್ರೆಸ್ ಮಾಡ್ತಾರೆ. ರಾಷ್ಟ್ರೀಯ ಪಕ್ಷಗಳು ಹೇಗೆ ಗೊತ್ತಾ, ಅರ್ಕಾವತಿ ಬಡಾವಣೆ ತಗೊಳ್ತೀನಿ ಕವಿತಾ, ಮಾತಿನಿಂದ ಏನು ನಡೆಯಲ್ಲ. ನಾವಿರ್ಬೋದು ಕಾಂಗ್ರೆಸ್ನವ್ರು, ಅವ್ರು ನಮ್ಮನ್ನ ಟೀಕೆ ಮಾಡೋದು, ನಾವು ಅವ್ರನ್ನ ಟೀಕೆ ಮಾಡೋದು ಮಾತಿನಿಂದ ಸಾಧ್ಯ ಇಲ್ಲ. ನಾವು ಅವ್ರು ನಮ್ಮ ಮೇಲೆ ಮಾಡಿದ್ರು, ನಾವು ಅವ್ರ ಮೇಲೆ ಮಾಡಿದ್ರು, ಸೂಕ್ತ ದಾಖಲೆಗಳ ಮಾತ್ರ ಮತದಾರ ಇಲೆಕ್ಷನ್ ಟೈಮಲ್ಲಿ ಹೈಪ್ ಮಾಡೋದು, ಡ್ಯಾಮೇಜ್ ಮಾಡಬೇಕು, ಅನುಮಾನ ಹುಟ್ಟಿಸ್ಬೇಕು, ಪೃಥ್ವಿ. ಒಂದು ಈ 2 ರಾಜಕೀಯ ಪಕ್ಷಗಳು ಹೆಂಗೆ ಅಂತ ಹೇಳಿದ್ರೆ, ಅರ್ಕಾವತಿ ಬಡಾವಣೆಯ ಇಶ್ಯೂ ನಿಮ್ಗೆ ಗೊತ್ತಿರ್ಬೋದು. ಅರ್ಕಾವತಿ ಬಡಾವಣೆಯ ಹಗರಣ ಏನಿತ್ತು ಅದನ್ನ ಕೆಂಪಣ್ಣ ಆಯೋಗ ಅಂತ ರಚನೆ ಮಾಡಿದ್ರು ಕಾಂಗ್ರೆಸ್ನವ್ರ ಮೇಲೆ. ನಾವು ದೂರುಗಳನ್ನ ಕೊಟ್ಟಾಗ, ಹಗರಣಗಳನ್ನ ಹೊರತೆಗೆದಾಗ ಒಂದು ಕೆಂಪಣ್ಣ ಆಯೋಗ ಅಂತ ರಚನೆ ಮಾಡ್ತಾರೆ. ಕೆಂಪಣ್ಣ ಆಯೋಗವನ್ನ ರಚನೆ ಮಾಡಿದ್ದು ಸಿದ್ದರಾಮಯ್ಯನವರೇ. ಅದರಲ್ಲಿ ಡಿನೋಟಿಫಿಕೇಶನ್ ಅಂತ ಮಾಡೋದ್ರ ಬದಲಾಗ ಡಿನೋಟಿಫಿಕೇಶನ್ ವರ್ಣೆ ಮುಚ್ಚಾಕ್ಬಿಟ್ಟು ರೀಡು ಅಂತ ಮಾಡ್ತಾರೆ. ಅಂದ್ರೆ ಡಿನೋಟಿಫಿಕೇಶನ್ ನಾವು ಮಾಡಿಲ್ಲ ಅಂತ ತೋರಿಸ್ಕೊಳ್ಳೋದಕ್ಕೆ. ಅದನ್ನ ಸಿದ್ದರಾಮಯ್ಯ ಅವ್ರು ಯಾವ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋದ್ರು, ಅದಾದ ನಂತರ ಇವತ್ತು ಬಿಜೆಪಿ ಸರ್ಕಾರ ಇದೆ, ಅದನ್ನ ಯಾವ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತಿದ್ದಾರೆ. 1 ವರ್ಷ ಅಂದ್ರೆ 14 ತಿಂಗಳು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಇದ್ರ ಬಗ್ಗೆ ಆರೋಪ ಮಾಡಿದಂತ ಅವರಾದ್ರೂ ತನಿಖೆ ಮಾಡಿಸಬಹುದಿತ್ತು. ನಾವು 14 ತಿಂಗಳಲ್ಲಿ ಹೇಳಿದ್ದಾರೆ. ಬಟ್ ಆ ಸಂದರ್ಭದಲ್ಲಿ ರೈತರ ಸಾಲ ಮನ್ನಾ, ಜನರು ಕಷ್ಟ, ಅಲ್ಲ ಇವ್ರು 4 ವರ್ಷ ಇದ್ರಲ್ಲ, ಇವ್ರು ಏನ್ ಮಾಡಿದ್ರು? 14 ತಿಂಗಳು ಶಾರ್ಟ್ ಸ್ಪ್ಯಾಮ್. 14 ತಿಂಗಳಲ್ಲಿ ಕವಿತಾ ರೆಡ್ಡಿ ಅವರೇ
ಹೇಳಿ ಹೇಳಿ. ಈಗ ಪೃಥ್ವಿ ಅವರೇ, ಪಾಯಿಂಟ್ ಇಸ್, ಈಗ 15 ಪೇಜಿನ ಒಂದು ಚಾರ್ಜ್ ಶೀಟು ನೀವ್ ಹೇಳಿದಂತ ಮಂತ್ರಿ ಯಾರು ಬಿಜೆಪಿ ಲೀಡರ್ಸ್ ಇದ್ರು, ನಾವು ಅಧಿಕಾರದಲ್ಲಿದ್ದಾಗ ಇದೇ ತರ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ನನ್ ಒಂದೇ ಒಂದ್ ಪ್ರಶ್ನೆ, ಅಷ್ಟು ಹಗರಣ 15 ಪೇಜಿನ ಒಂದು ರಿಪೋರ್ಟ್ ನೀವೇನ್ ರಿಲೀಸ್ ಮಾಡಿದ್ರಿ 2018 ನಲ್ಲಿ ಎಲೆಕ್ಷನ್ ಮುಂಚೆ, ಅದ್ರಲ್ಲಿ ಇವತ್ತು ಒಂದೂ ಸಹ ಪ್ರೂವ್ ಆಗಿದ್ಯಾ? ಅದ್ರ ಬಗ್ಗೆ ಏನಾದ್ರೂ ಇವರ ಅಧಿಕಾರಕ್ಕೆ ಬಂದ್ಮೇಲೆ ಏನಾದ್ರೂ ಒಂದೇ ಒಂದು ಕ್ರಮ, ಒಂದು SIT ಆಗ್ಲಿ, ಒಂದು ಇನ್ವೆಸ್ಟಿಗೇಷನ್ ಆಗ್ಲಿ, ಒಂದ್ ಯಾವ್ದೋ ಶಿಕ್ಷಕರ ನೇಮಕಾತಿ ಯಾವ್ದೋ ನಡೀತಾ ಇರ್ಬೇಕು, ಯಾವ್ದಾದ್ರು ಒಂದ್ ಸೆಟಪ್ ಮಾಡಿದಾರ? ಖಂಡಿತ ಒಂದೇ ಒಂದು ಆಕ್ಷನ್ ಅದ್ರ ಮೇಲೆ ಇಲ್ಲ. ಸೊ ಅವ್ರು ಮಾಡಿದಾಗ ಅದು ಏನು ಆರೋಪಗಳು, ಭ್ರಷ್ಟಾಚಾರದ ಆರೋಪಗಳು ಅಂತ ಹೇಳೋದಿಲ್ಲ, ವಿತ್ ಪ್ರೂಫ್ ಅಂತ ಹೇಳ್ತಾರೆ. ನಾವ್ ಮಾಡಿದಾಗ ಇದು ವಿತ್ ಪ್ರೂಫ್. ಅಲ್ಲ, ನಾವು ಅದಕ್ಕೆ ಟೈಟ್ಲ್ ಇಟ್ಟಿರೋದು ಹಗರಣ ನಂಬೋದು ಯಾರನ್ನ ಅಂತ. ಯಾವ ಪಕ್ಷದವ್ರನ್ನ ನಂಬಕ್ಕೆ ಹೇಳ್ಬಿಡಿ ನೀವೇ. 40% ಹಗರಣಕ್ಕೆ ಪ್ರೂಫ್ ಯಾರು ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಇದಾರೆ ಅವರು ಹೇಳ್ತಾ ಇರುವಂತ ಲೆಟರ್ಸ್ ಬರ್ದಿರುವಂತ ಇನ್ಫಾರ್ಮೇಶನ್ ಒಂದು. ಸ್ಯಾಂಟ್ರೋ ರವಿ ವಿಚಾರದಲ್ಲಿ ಯಾಕೆ ಇದುವರೆಗೂ ವಿಚಾರಣೆ ನಡೆದಿಲ್ಲ? ಎಲ್ಲೆಲ್ಲೋ ಇರೋರ್ನ ಹಿಡಿತಾರೆ. ಸ್ಯಾಂಟ್ರೋ ರವಿ ಹಿಡಿಯೋದಕ್ಕೆ ಗುಜರಾತ್ ತನಕ ಹೋಗ್ಬೇಕಾಗಿತ್ತು. PSI ಹಗರಣ ನಾವೇ ಹೊರಗಡೆ ತಗೊಂಡ್ಬಂದ್ವಿ, ಮಾಹಿತಿ ಕೊಟ್ವಿ. ಇದುವರೆಗೂ ಮತ್ತೆ ಫಸ್ಟ್ ಹೇಳಿದ್ರು PSI ಹಗರಣನೇ ಇಲ್ಲ, ಅದ್ರಲ್ಲಿ ಏನೂ ನಡೆದಿಲ್ಲ, ಇವರೆಲ್ಲ ಸುಳ್ಳು ಹೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು. PSI ಹಗರಣ ನಡೆದಿದೆ ಅಂತ ಹೇಳ್ಬಿಟ್ಟು ಇಡೀ ದೇಶಕ್ಕೆನೆ ಗೊತ್ತಾಗಿದೆ. ಅದ್ರ ಬಗ್ಗೆ ಇವತ್ತು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದೇ ತರ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಇಶ್ಯೂಸ್ ಆಗಿರ್ಬೋದು, ಅನೇಕ ಈ ತರ ಇಶ್ಯೂಸ್ ನಲ್ಲಿ ನಾವು ರೇಸ್ ಮಾಡ್ತಾ ಇದೀವಿ. ಇದು ಸಹ ಅದೇ ಹೇಳ್ತಾ ಇದೀವಿ. ಈವನ್ ನೀವು 2013 ಅಧಿಕಾರಕ್ಕೆ ಬರುವಂತ ಸಂದರ್ಭದಲ್ಲೂ ಕೂಡ ಆ ಟೈಮ್ ನಲ್ಲಿ ಬಿಜೆಪಿ ಗವರ್ಮೆಂಟ್ ಇತ್ತ. 2008 to 13 ಆರೋಪಗಳನ್ನ ಮಾಡಿದ್ರು, ಒಬ್ರನ್ನು ಕೂಡ ಜೈಲಿಗೆ ಕಳಿಸ್ಲಿಲ್ಲ. ಯಾಕೆ ಅಂತ? ಇದು ಜನಸಾಮಾನ್ಯರ ಪ್ರಶ್ನೆ. ನಾವು ಬಿಜೆಪಿಗೂ ಇದನ್ನೇ ಕೇಳ್ತೀನಿ, ಯಾಕೆ ಜೈಲಿಗೆ ಒಬ್ರು ಹೋಗಲ್ಲ ಅಂತ. ಅಡ್ಜಸ್ಟ್ಮೆಂಟ್ ರಾಜಕಾರಣ ನಡೆಯುತ್ತಾ ಇಲ್ಲಿ ಮೂರು ಪಕ್ಷಗಳಲ್ಲೂ ಈ ವಿಚಾರದಲ್ಲಿ? ಹೇಳಿ ನಜ್ಮಾ. ನೀವು ಹೊಡೆದಂಗ್ ಮಾಡಿ, ನಾವ್ ಅತ್ತಂಗ್ ಮಾಡ್ತೀವಿ, ನಾವ್ ಅತ್ತಂಗ್ ಮಾಡ್ತೀವಿ, ನೀವು ಹೊಡೆದಂಗ್ ಮಾಡಿ ಅನ್ನೋದು ಈ ಎರಡು ಕಾಂಗ್ರೆಸ್ ಮತ್ತು ಬಿಜೆಪಿ ಅವ್ರ ಜೊತೆ ಹೋಗ್ಬಿಟ್ಟೆ ಪ್ರಾಬ್ಲಮ್ ಆಗ್ತಾ ಇದೆಯಾ ಜೆಡಿಎಸ್? ಖಂಡಿತ ಹೌದು. ಇವ್ರು ನೋಡಿ, ಚಿಲುಮೆ NGOದು ಒಂದು ಹಗರಣ ಮಾಡಿದ್ರು ಇಡೀ ಬೆಂಗಳೂರಲ್ಲಿ. ಎಂತ ದೊಡ್ಡ ಹಗರಣ ಅಂತಂದ್ರೆ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂ, ಅಂದ್ರೆ ನಮ್ಮ ಸಾಂವಿಧಾನಿಕವಾದಂತಹ ಹಕ್ಕುಗಳು, ಸಾಂವಿಧಾನಿಕವಾದಂತಹ ಒಂದು ವ್ಯಾಲ್ಯೂಸ್ ಏನಿದೆ ಅದನ್ನ ಕಿತ್ಕೊಳ್ಳುವಂತಹ ಹಗರಣ. ಇವ್ರು ಇವ್ರು BBMP ನಲ್ಲಿ ಇರುವಂತಹ ಅಧಿಕಾರಿಗಳಿಗೆ ಯಾವ ಹಕ್ಕುಗಳು ಇರಬೇಕು ಅದನ್ನ ಯಾವ್ದೋ ಒಂದು NGO ಕೊಟ್ಬಿಟ್ಟು ಕೂತ್ಕೊಂಡ್ರು. ಯಾವ ಸರ್ಕಾರ ಈ ಮಟ್ಟದ ದಿವಾಳಿತನಕ್ಕೆ ಬಂದಿತ್ತು? ಇವತ್ತು ಈ ಸರ್ಕಾರ ಯಂಗ್ ಇಂಡಿಯಾ ಅಂತ ಹೇಳ್ತೀವಿ. ನರೇಂದ್ರ ಮೋದಿರವರು ಯೂತ್ಗೋಸ್ಕರ ಯುವ ಭಾರತವನ್ನ ಬಿಲ್ಡ್ ಮಾಡೋದಕ್ಕೆ ಆ ಯೋಜನೆ ಈ ಯೋಜನೆ ಅಂತ ಹೇಳ್ತಿದ್ದಾರೆ. ನೀವು PSI ಹಗರಣ ಮಾಡಿದ್ರಿ. PSI ಹಗರಣದಲ್ಲಿ ಬಲಿಯಾಗಿದ್ದು ಸಾವಿರಾರು ಯುವಕ ಯುವತಿಯರ ಬದುಕು. ಅಸೋಸಿಯೇಟ್ ಪ್ರೊಫೆಸರ್ ಮಾಡಿದ್ರಿ, ಸಾವಿರಾರು ಯುವಕ ಯುವತಿಯರ ಬದುಕು ಹಾಳಾಯ್ತು. ಅಲ್ಲ, ಬಟ್ ನನ್ಗೆ ಕುಮಾರಸ್ವಾಮಿ ಅವ್ರ ವಿಚಾರದಲ್ಲಿ, ಕುಮಾರಸ್ವಾಮಿ ಅವ್ರ ವಿಚಾರದಲ್ಲಿ 2013 ಸಂದರ್ಭದಲ್ಲಿ ಬಿಜೆಪಿ ಗೌರ್ಮೆಂಟ್ ಮೇಲೆ ಆರೋಪ ಮಾಡ್ತಾ ಇದ್ರು. ಬಟ್ ಈಗಿರುವಂತ ಬಿಜೆಪಿ ಗೌರ್ಮೆಂಟ್ ಮೇಲೆ ಕುಮಾರಸ್ವಾಮಿ ಅವ್ರ ವಿರುದ್ಧ ಯಾರು ಮಾತನಾಡ್ತಾರೆ ಅಂತವ್ರ ವಿರುದ್ಧ ಮಾತ್ರ ಮಾತನಾಡ್ತಾ ಇದ್ದಾರೆ, ಹಗರಣದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದಾರೆ. ಬಿಟ್ರೆ ಕುಮಾರಸ್ವಾಮಿ ಅವ್ರು ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂತ? ಕುಮಾರಸ್ವಾಮಿ ಅವರು ಈ ಸ್ಯಾಂಟ್ರೋ ರವಿ ವಿಚಾರದಲ್ಲೂ ಮಾತಾಡಿದ್ದಾರೆ. ಅಶ್ವಥ್ ನಾರಾಯಣ ಎರಡೇ ಕಾಣಿಸ್ತಾ ಇರೋದು. ಅಶ್ವಥ್ ನಾರಾಯಣ ಅವ್ರದ್ದು ಅಶ್ವಥ್ ನಾರಾಯಣ ಅವರು ರಾಮನಗರದಲ್ಲಿ ನಿಂತ್ಕೊಂಡು ಕುಮಾರಸ್ವಾಮಿ ಅವರು ಸವಾಲ್ ಹಾಕಿದ್ದಕ್ಕೆ ಮಾತಾಡಿದ. ಆ ತರದ್ದೇನು ಇಲ್ಲ. ನಮ್ಮ ಹತ್ರ ಯಾವ ಡಾಕ್ಯುಮೆಂಟ್ಸ್ ಇರುತ್ತೆ ಅದ್ರ ಬಗ್ಗೆ ನಾವು ಖುಲ್ಲವಾಗಿ ಮಾತಾಡ್ತೀವಿ. ಕುಮಾರಣ್ಣಂಗ್ ಆ ತರದ್ ಯಾವ ಭಯಗಳು ಕೂಡ ಇಲ್ಲ. ಅಲ್ಲ, ಭಯ ಅಲ್ಲ, ಅವ್ರ ವಿರುದ್ಧ ಮಾತನಾಡಿದವ್ರ ಬಗ್ಗೆ ಮಾತ್ರ ಮಾತಾಡ್ತಾರ ಅಂತ ತೋರಿಸ್ತಾರೆ. ಕುಮಾರಣ್ಣ ಅವರು ಜನಗಳ ಮಧ್ಯ ಇದ್ದಾರೆ, ಜನರ ನಡುವೆ ಜನರಿಗೆ ಏನ್ ಸಿಗಬೇಕು, ಪಂಚರತ್ನಗಳು ಏನ್ ಬೇಕು ಅದ್ರ ಬಗ್ಗೆ ಜನರ ಜೊತೆ ಮಾತಾಡ್ತಾರೆ, ಜನರ ಕಷ್ಟ ಸುಖಗಳನ್ನ ಆಲಿಸ್ತಿದ್ದಾರೆ. ಅಲ್ಲ, ಹೌದು, ನಾನು ಕೇಳ್ತಾ ಇರೋದು ಅವ್ರಿಗೆ ಯಾವ ಡಾಕ್ಯುಮೆಂಟ್ ಸಿಕ್ಕಿರುತ್ತೆ ಅದನ್ನ ತಗೊಂಡು ಪ್ರಶ್ನೆ ಮಾಡ್ತಿದ್ದಾರೆ. ಎರಡೇ ಹಗರಣ ಅವ್ರು ಮೇನ್ ಆಗಿ ಪ್ರಸ್ತಾಪ ಮಾಡಿದ್ದು, ಅಶ್ವಥ್ ನಾರಾಯಣ ಅವ್ರದ್ದು ಬಿಟ್ರೆ ಸ್ಯಾಂಟ್ರೋ ರವಿ ಅವರ ವಿಚಾರ. ಡಾಕ್ಯುಮೆಂಟ್ ಯಾವ್ದು ಬರ್ತದನ್ನ ನಾನು ಮಾತಾಡ್ತೀನಿ. ನನ್ನ ಹತ್ರ ಡಾಕ್ಯುಮೆಂಟ್ ಇಲ್ಲ ಅಂತಂದಾಗ ಅಥವಾ ಹಗರಣ ಆಗಿಲ್ಲ ಅಂತ ಅಲ್ಲ, ಹಗರಣ ಆಗಿಲ್ಲ. ಈಗ ನೋಡಿ, ವಿರೋಧ ಪಕ್ಷಗಳು ಕಾಂಗ್ರೆಸ್ ಮಾತಾಡಿದ್ರು ಅಷ್ಟೇ, JDS ಮಾತಾಡಿದ್ರು ಅಷ್ಟೇ, ಅಥವಾ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಾಗ ಬಿಜೆಪಿ ಮಾತಾಡಿದ್ರು ಅಷ್ಟೇ, ಕಾಂಗ್ರೆಸ್ ಮಾತಾಡಿದ್ರು. ನಾವು ಅಧಿಕಾರದಲ್ಲಿ ಇದ್ದಾಗ ಕಾಂಗ್ರೆಸ್ ಬಿಜೆಪಿ ಅವರು ಮಾತಾಡಿದ್ರು ಅಷ್ಟೇ. ವಿರೋಧ ಪಕ್ಷ ಇಸ್ ವಿರೋಧ ಪಕ್ಷ. ಇವತ್ತು ಕುಮಾರಣ್ಣ ಮಾತಾಡೋ ಅವಶ್ಯಕತೆ ಇಲ್ಲ. ಜನಸಾಮಾನ್ಯರು, ಸ್ವಾಮೀಜಿಗಳು, ಇನ್ಸ್ಟಿಟ್ಯೂಷನ್ಗಳು ಅವ್ರು ಮಾತಾಡ್ತಿದಾರಲ್ಲ. ಓಕೆ, ತೇಜಸ್ವಿನಿ ಮೇಡಮ್. ಸ್ವಾಮೀಜಿಗಳಲ್ಲಿ ತರಹೇವಾರು ಸ್ವಾಮೀಜಿಗಳಿದ್ದಾರೆ. ಒಬ್ಬೊಬ್ಬರನ್ನ ಮೆಚ್ಚುವಂತ, ಒಂದೊಂದು ಪೊಲಿಟಿಕಲ್ ಐಡಿಯಾಲಜಿ ಮೆಚ್ಚುವಂತವ್ರು ಇರ್ಬೋದು, ನಾಯಕರನ್ನ ಮೆಚ್ಚುವಂತವ್ರು, ಅದು ಅವರ ಒಂದು ಹಕ್ಕು, ನಾವು ಅದನ್ನ ಹೇಳಲ್ಲ. ಆದ್ರೆ ನಮ್ಮ ನಜ್ಮಾ ಮತ್ತು ಕವಿತಾ ಹೇಳುವಾಗ
ಈ ಒಂದು ಏನು ಆರೋಪಗಳ ಬಗ್ಗೆ ಬಂದಾಗ ಪೃಥ್ವಿ ಪೊಲಿಟಿಕಲ್ ಪಾರ್ಟಿಗೆ ಒಂದು ಡಿಸಿಸಿವ್ ಇದಿರುತ್ತೆ. ಕಾರ್ಯಾಂಗ ಅಂತಕ್ಕಂಥದ್ದು ನೀವು ಅಧಿಕಾರಕ್ಕೆ ಬಂದ್ರು ಅದೇ ಅಧಿಕಾರಿಗಳು ಉನ್ನತ ಅಧಿಕಾರಿಗಳಿಗೆ ನಿಮ್ಗೆ ಇಷ್ಟ ಇಲ್ಲ ಅಂತ ತೆಗಿಯಕ್ಕಾಗಲ್ಲ. ಅವ್ರಿಗೆ ಪದೋನ್ನತಿಯಲ್ಲಿ ಇರ್ತಾರೆ ಆ ಜಾಗದಲ್ಲಿ. ಅವ್ರು ಮಾಡುವ ಎಲ್ಲ ಕಾರ್ಯಭಾರಗಳನ್ನು ಕೂಡ ಪೊಲಿಟಿಕಲ್ ಪಾರ್ಟಿ ಹೇಳ್ದಂಗೆ ಮಾಡಲ್ಲ. ಇಂಪ್ಲಿಮೆಂಟೇಷನ್ ಲೆವೆಲ್ ಅಲ್ಲಿ ಪ್ರೊಸೀಜರಲ್ ಲ್ಯಾಪ್ಸ್ ಹಗರಣ ಅಂತ ಹೇಳೋದು ಯಾವಾಗ ಅಂದ್ರೆ ನಾವು ಒಂದು ಪೊಲಿಟಿಕಲ್ ಪಾರ್ಟಿ ಏನೋ ಮಾಡಬೇಕು ಅಂತ ಹೇಳಿ ಹುನ್ನಾರ ಮಾಡ್ತಕ್ಕಂಥದ್ದು ಸ್ಕ್ಯಾಂಡಲ್. ಬಟ್ ಪ್ರೊಸೀಜರಲ್ ಲ್ಯಾಪ್ಸ್ ಆದಾಗ ನೀವು ಸ್ಟೇಟ್ಮೆಂಟ್ಗಳು ತುಂಬಾ ಚೆನ್ನಾಗಿ ಕೇಳಿದಿರಾ. ನಳಿನ್ ಕುಮಾರ್ ಕಟೀಲ್ ಅವರು, CT ರವಿ ಅವರು, ಇನ್ನು ಕೆಲವರು ಮಾತನಾಡಿದ್ರು ಬಿಜೆಪಿ ನಾಯಕರು. ಇನ್ನೊಂದು 2 ತಿಂಗಳು ನೋಡ್ತಾರೆ ಅಂತ ಒಂದು 2 ವರ್ಷದಿಂದನೂ ಕೂಡ ಹೇಳ್ತಾ ಇದ್ದಾರೆ. ಎಲೆಕ್ಷನ್ ಬಿಫೋರ್ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಇವರೆಲ್ಲರೂ ಕೂಡ ಕಂಬಿ ಹಿಂದೆ ಇರ್ತಾರೆ ಅಂತ ಹೇಳ್ತಾ ಇದ್ರು. ಯಾವ ಆಧಾರದ ಮೇಲೆ ಹೇಳ್ತಾ ಇದ್ರು? ಯಾವ ತನಿಖೆ, ಯಾವ ಪ್ರಕರಣ ಗೊತ್ತೇ ಆಗ್ಲಿಲ್ಲ, ಯಾವ್ದು ಕೊನೆವರೆಗೂ ಗೊತ್ತಾಗ್ಲಿಲ್ಲ. ನಾವೆಲ್ಲ ಒಂದು ಇಂಟೆಲೆಕ್ಚುಯಲ್ ಡಿಬೇಟ್ ಮಾಡ್ತೀವಿ. ಇದು ಒಂದು ಭಾವಾರ್ಥ, ಒಂದು ಶಬ್ದಾರ್ಥ. ಈಗ ಭಾವಾರ್ಥದಲ್ಲಿ ಏನೋ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ನಜ್ಮಾ ತಗೊಂಡ್ಬರ್ತಾ ಇದ್ರು. ಈಗ ಅಶ್ವಥ್ ನಾರಾಯಣ್ ನಮ್ಮ ಬಿಜೆಪಿಯಲ್ಲಿ ಇದ್ದಂತಹ ಒಬ್ಬ ಮಾಜಿ ಉಪಮುಖ್ಯಮಂತ್ರಿ ಆಗಿದ್ದಂಥವರು ಮತ್ತು ಹಳೆ ಮೈಸೂರು ಭಾಗದ ಒಬ್ಬ ಪ್ರಬಲ ಒಕ್ಕಲಿಗ ನಾಯಕರಿದ್ದಾರೆ. ಈಗ ರಾಮನಗರಕ್ಕೆ ಇನ್ಚಾರ್ಜ್ ಇದ್ದಾರೆ. ಸಹಜವಾಗಿ ಕುಮಾರಸ್ವಾಮಿ ಅವರು ಕೂಡ ಅಲ್ಲಿನ ಒಂದು ಪ್ರತಿನಿಧಿ ಆಗಿದ್ದಾರೆ ಮತ್ತು ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಇದೊಂಥರ ಪವರ್ ಟಸಲ್. ಹಾಗೇನೆ ಮಂಡ್ಯ ಅಲ್ಲಿಗೆ ಹೋದ್ರು ಕೂಡ ಇವತ್ತು ನಾವು ಆ ಭಾಗದಲ್ಲಿ ಒಂದು ಪಕ್ಷ ಬಲಿವರ್ಧನೆಗೆ ಪ್ರಯತ್ನ ನೆಗೆಟಿವ್ ಇಮೇಜ್ ಬಿಲ್ಡ್ ಮಾಡ್ಬಿಡೋಣ ಈ ಆರೋಪಗಳನ್ನು ಮಾಡ್ಕೊಂಡು. ಈ ತರ ಅಲ್ಲ ರಾಜಕೀಯ ನಾಯಕರಿಗದ್ದು ಒಂದು ನೆಗೆಟಿವ್ ಇಮೇಜ್ ಬಿಲ್ಡ್ ಮಾಡೋಣ. ಅವ್ರದ್ದು ಏನಾದ್ರೂ ಆಗ್ಲಿ, ವಿಮಾನ ಹೆಂಗಾದ್ರೂ ಹಾಳಾಗೋಗ್ಲಿ. ಮಂಡ್ಯದಲ್ಲಿ ಸುಮಲತಾ ಸ್ಪರ್ಧೆ ಮಾಡಿದಾಗ ಈಗ ಕಾಂಗ್ರೆಸ್ನ ಶಿವಕುಮಾರ್ ಅವರು ಮತ್ತು HDK ಅವರು ಒಂದೇ ವೇದಿಕೆಯಲ್ಲಿ ನಿಂತು ನಾವು ಜೋಡೆತ್ತು ಅಂತೇಳಿ ಬಲ ಪ್ರದರ್ಶನ ಮಾಡಿದ್ರ ಇಲ್ವಾ? ಇವತ್ತು ಕುಮಾರಸ್ವಾಮಿ ಅವರು DK ಶಿವಕುಮಾರ್ ಅವರನ್ನ ಟೀಕೆ ಮಾಡಿದ್ರೆ ಅಥವಾ DK ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರನ್ನ ಟೀಕೆ ಮಾಡಿದ್ರೆ ಜನ ಒಪ್ತಾರ ಇಲ್ವಾ? ನಿಮ್ಮ ವಿವೇಚನೆಗೆ ಬಿಡ್ತೀನಿ, ಜನತೆ ವಿವೇಚನೆಗೆ ಬಿಡ್ತೀನಿ. ಅಥವಾ ನನ್ನ ಸಹೋದರಿ ಯಾರಾದಂತ ಜನ ಯಾರು ನಂಬಬೇಕು ಅನ್ನೋದೇ ನಮ್ಮ ಪ್ರಶ್ನೆ. ದಟ್ಸ್ ದ ಪಾಯಿಂಟ್. ಪ್ರಜಾಪ್ರಭುತ್ವದಲ್ಲಿ ನಾವು 3 ಜನ ಮಾಡಿದ ಮಾತ್ರಕ್ಕೆ ನಿಮ್ಮ ಹತ್ರ ಚೆನ್ನಾಗಿ ಮಾತಾಡಿದ್ರೆ ಹೆಣ್ಮಕ್ಳಲ್ಲ ಪ್ರಶ್ನೆ. ನಾವು ಎಷ್ಟು ಸತ್ಯಕ್ಕೆ ಹತ್ತಿರ, ಸತ್ಯವನ್ನೇ ನಾವು 3 ಜನ ನಮಗೂ ಕೊಟ್ಟಿರ್ತಕ್ಕಂಥ ನಮ್ಮ ಪಾರ್ಟಿಗಳಿಂದ ಲಭ್ಯ ಇರ್ತಕ್ಕಂಥ ಮಾಹಿತಿಲಿ ಸತ್ಯಕ್ಕೆ ಎಷ್ಟು ಹತ್ತಿರವಾಗಿ ಮಾತಾಡ್ತೀವಿ ಅಂತ ಹೇಳಿ ತೀರ್ಮಾನ ಮಾಡೋದು ಮತದಾರ ಬಂದು. ನಾವ್ ಇವತ್ತು ಆರೋಪ ಮಾಡುವ ನಿಮ್ ಪಕ್ಷ ಪರಿಶುದ್ಧವಾಗಿದೆ, ನಿಮ್ ಪಕ್ಷ ಪರಿಶುದ್ಧವಾಗಿದೆ, ನಿಮ್ ಪಕ್ಷ ಶುದ್ಧ ಹಸ್ತವನ್ನ ತುಂಬಿಕೊಂಡಿದೆ. ನೀವು ಯಾವುದು ಪ್ರಕರಣ ಮಾಡಿಲ್ಲ ಅಂತಂದ್ರೆ, ಯಾವುದು ಹಗರಣ ಮಾಡಿಲ್ಲ ಅಂತಂದ್ರೆ ಮಾಡ್ಬಿಡಿ ಅಕ್ಕ. ಒಂದು ನೀವು ಕೂಡ ಮಾತನಾಡ್ತೀನಿ. ಕವಿತಾ ರೆಡ್ಡಿ ಅವರು ಕೂಡ ಇದ್ದಾರೆ, ಅವ್ರನ್ನು ಕೂಡ ಮಾತನಾಡ್ತೀನಿ. ಕವಿತಾ ರೆಡ್ಡಿ ಅವರೇ ಮಾತನಾಡ್ತೀನಿ. ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್. ಹಗರಣ ನಂಬೋದು ಯಾರನ್ನ ಡಿಬೇಟ್ ಮಾಡ್ತಾ ಇದ್ವಿ. 3 ಪಕ್ಷದವರು ತಮ್ಮ ಅಭಿಪ್ರಾಯವನ್ನ ಹೇಳ್ತಾ ಇದ್ರು. ಇಲ್ಲಿ ಒಂದು ಪ್ರಶ್ನೆ ಬರುವಂತದ್ದು ಅಂದ್ರೆ, ಇಲ್ಲಿ ಎಲ್ಲರೂ ಕೂಡ ಇನ್ನೊಂದು ಪಕ್ಷದ ನಾಯಕರ ಒಂದು ನೆಗೆಟಿವ್ ಇಮೇಜ್ ಅನ್ನ ಬಿಲ್ಡ್ ಮಾಡ್ಲಿಕ್ಕೋಸ್ಕರ ಈ ರೀತಿಯಾದಂತ ಆರೋಪ ಪ್ರತ್ಯಾರೋಪವನ್ನ ಮಾಡ್ತಾರ, ಅಥವಾ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಆ ಹಗರಣಗಳನ್ನ ಹಂಗೆ ಸಮಾಪ್ತಿ ಮಾಡ್ಬಿಡ್ತಾರ, ಸಮಾಧಿ ಮಾಡ್ಬಿಡ್ತಾರ ಅನ್ನುವಂತ ಪ್ರಶ್ನೆ ಜನಸಾಮಾನ್ಯರಲ್ಲಿದೆ. ಇದನ್ನ ಕವಿತಾ ರೆಡ್ಡಿ ಅವರನ್ನ ಕೇಳಲಿಕ್ಕೆ ಬಯಸ್ತೀನಿ. ಕವಿತಾ ರೆಡ್ಡಿ ಅವರೇ ಹೇಳಿ ಮೇಡಮ್, ಅದೇ ಪ್ರಶ್ನೆ ನಂದು. ಅದ ಈಗ ಪಾಯಿಂಟ್ ಇಸ್, ನಾವು ಯಾವುದೇ ಒಂದು ಹಗರಣ ಇದು ಇಶ್ಯೂ ತಗೊಂಡಾಗ್ಲೂ ಸಹ ನಾವು ಅದಕ್ಕೆ ಇಮಿಡಿಯೇಟ್ ಆಗಿ ನಾವು ಇನ್ಫಾರ್ಮೇಶನ್ ಕೊಟ್ಟಿದ್ವಿ. ಅಂಡ್ ನಮ್ಮ ಹತ್ರ ಬಂದಂತ ಮಾಹಿತಿ ಏನಿದೆ ಅದು ಮೊದಲು ಬೇರೆ ಬೇರೆ ಇಶ್ಯೂಸ್ ಮುಗಿಸ್ಕೊಂಡು ಬಂದಿದೆ. ಫಾರ್ ಎಕ್ಸಾಂಪಲ್ ಇದು 40% ಕಮಿಷನ್ ವಿಚಾರ ಬಂದಿದ್ದು ಕಾಂಟ್ರಾಕ್ಟರ್ ಅಸೋಸಿಯೇಷನ್ PM ಅವ್ರಿಗೆ ಬರ್ದಿದ್ದಾರೆ, ಅವರ ಇದು ಹಿರಿಯ ನಾಯಕರಿಗೆ ಬರ್ದಿದ್ದಾರೆ. ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅವ್ರು ಏನ್ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ, ಅಲ್ಲ 3 ವರ್ಷದಿಂದ 22,000 ಕೋಟಿ ಬಿಲ್ ಬಾಕಿ ಉಳಿಸ್ಕೊಂಡಿರೋದು. ಅದು ಜೊತೆಗೆ 224 ಕ್ಷೇತ್ರದ 224 MLAಗಳು ಕೂಡ ಭ್ರಷ್ಟಾಚಾರ ಮಾಡ್ತಿದ್ದಾರೆ, ಕಮಿಷನ್ ಕೇಳ್ತಾ ಇದ್ದಾರೆ ಅಂತ, ಇನ್ಕ್ಲೂಡಿಂಗ್ 3 ಪಕ್ಷದವರು ಸೇರ್ಕೊಳ್ತಾರೆ ಅಲ್ಲಿ, ನಾಟ್ ಓನ್ಲಿ ಬಿಜೆಪಿ. ಪೃಥ್ವಿ ಅವರೇ ಅದನ್ನೇ ಹೇಳ್ತಾ ಇರೋದು. ಆತರ ಇದ್ರೆ ನೀವು ದಯವಿಟ್ಟು ತನಿಖೆ ಮಾಡಿ, 224 ಕ್ಷೇತ್ರಗಳಲ್ಲೂ ದಯವಿಟ್ಟು ತನಿಖೆ ಮಾಡಿ ಅಂತಾನೆ ನಾವ್ ಹೇಳ್ತಾ ಇರೋದು. ತನಿಖೆಗೆ ಯಾಕೆ ಹಿಂಜರಿತಾ ಇದಾರೆ? ಇವ್ರ ಪ್ರಕಾರ ಇವಾಗ ನೀವ್ ಹೇಳಿದ ಪ್ರಕಾರ 224 ಕ್ಷೇತ್ರಗಳಲ್ಲಿ ಆಗಿದೆ ಅಂತ ಹೇಳಿದ್ರೆ 224 ಕ್ಷೇತ್ರಗಳಲ್ಲೂ ತನಿಖೆ ಮಾಡಿ. ಬೆಂಗಳೂರಿನ 22 ಕ್ಷೇತ್ರ
ಕ್ಷೇತ್ರಗಳಲ್ಲೂ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬರುವಂತ 27 ಕ್ಷೇತ್ರಗಳಲ್ಲೂ ಸಹ ತನಿಖೆ ಮಾಡಿ. ನಮಗೆ ಅದರಲ್ಲಿ ಯಾವುದೇ ಒಂದು ಡಿಫರೆನ್ಸ್ ಆಫ್ ಒಪಿನಿಯನ್ ಇಲ್ಲ. ನಾವ್ ಅದನ್ನ ಸ್ವೀಕಾರ ಮಾಡ್ತೀವಿ. ವೆಲ್ಕಮ್ ದಟ್ ಸ್ಟೇಟ್ಮೆಂಟ್. ಸ್ಯಾಂಟ್ರೋರಿ ವಿಚಾರ ಇದು PSI ಹಗರಣ ಬಂದಾಗ ಫಸ್ಟ್ ಬಂದಾಗ ಇವ್ರು ಇದೇ ತರ ಹೇಳಿದ್ರು, ಇದು ಸುಳ್ಳು ಆರೋಪ, ಇದು ಪ್ರಿಯಾಂಕ್ ಖರ್ಗೆ ಅವರು ಏನು ಕೇಂಬ್ರಿಡ್ಜ್ ಇದು ಕಾನ್ವೆಂಟ್ ಹೋಗುವಂತ ದಲಿತರು ಅಂತೆಲ್ಲ ಸ್ಟೇಟ್ಮೆಂಟ್ ಮಾಡಿದ್ರು. ಅಷ್ಟು ಕೀಳ ಮಟ್ಟದಲ್ಲಿ ಅವರು ಸ್ಟೇಟ್ಮೆಂಟ್ಸ್ ಬಿಜೆಪಿ ಇದು ಮಿನಿಸ್ಟರ್ಸ್ ಮತ್ತೆ ಬಿಜೆಪಿ ನಾಯಕರು ಮಾಡಿದ್ರು. ಇವತ್ತು PSI ಹಗರಣ ಆಗಿದೆ ಅಂತ ಜಗತ್ ಜಾಹೀರು ಆಗಿದೆ. ಮತ್ತೆ ಎರಡನೇ ಮುಖ್ಯ ಅಂಶವಾಗಿ ಮುನಿರತ್ನ ಅವ್ರ ಮೇಲೆ ಬಹಳಷ್ಟು ಆರೋಪಗಳನ್ನ ಬಿಜೆಪಿ ಅವ್ರು ಮಾಡಿದ್ರು. ಅವ್ರ ವಿರುದ್ಧ ಕೋರ್ಟ್ಗೂ ಸಹ ಹೋಗಿದ್ರು. ಮತ್ ಯಾಕೆ ಇವತ್ತು ಬಿಳಿ ಬಣ್ಣ ಪಡ್ಕೊಂಡ್ಬಿಟ್ಟಿದ್ದಾರೇನು? ರಮೇಶ್ ಅವ್ರ ಬಗ್ಗೆ ಇವರ ಒಂದು ಲೀಡರ್ಸ್ ಯಾರಿದ್ದಾರೆ ಅವರು SBM ಅಂತ ಇದ್ರು. ಈಗ SBM ಅಲ್ಲಿ ಹೋಗಿದ ತಕ್ಷಣ ATM ಆಗುತ್ತೆ ಅಲ್ಲಿ ಆಗ್ಬಿಟ್ರ ಅಂತ ಅದನ್ನೇ ಕೇಳ್ದೆ ಅವಾಗ್ಲೇ. ಹೋದ್ರ ಮತ್ತೆ ಯಾಕೆ ಇವರು ಯಾರ ಮೇಲೆ ಹಗರಣ ಮಾಡಿದ್ದಾರೆ, ಇವರು ಯಾರ ಮೇಲೆ ಆರೋಪ ಮಾಡಿದ್ದಾರೆ, ಅವರೇ ಇವತ್ತು ಬಂದು ಇವ್ರ ಸರ್ಕಾರದಲ್ಲಿದ್ದಾರೆ. ನಾನು ಒಂದು ಕೇಳಿಕೆ ಬಯಸ್ತೀನಿ. ನನಗೂ ಮತ್ತೆ ತೇಜಸ್ವಿ ಗೌಡ ಅವ್ರಿಗೆ ಒಂದು ಚಾನೆಲ್ ನಲ್ಲಿ ಒಂದು ಡಿಬೇಟ್ ಆಯ್ತು. ಅವ್ರ ಪಾಪ ಡಿಬೇಟ್ ನಲ್ಲಿ ಹೆತ್ತೋಗ್ಬಿಟ್ರು ಯಾವ್ದು ಹಾರ್ದಿಕ್ ಪಟೇಲ್ ವಿಚಾರದಲ್ಲಿ. ಇವತ್ತು ಹಾರ್ದಿಕ್ ಪಟೇಲ್ ಎಲ್ಲಿದ್ದಾರೆ? ಬಿಜೆಪಿಯಲ್ಲಿದ್ದಾರೆ. ಇವರು ಸಭ್ಯರು ಗಣ್ಯರು ಅಂತ ಹೇಳ್ಕೊಂಡ್ ಬರುವಂತವ್ರು. ಮತ್ತೆ ಇದು ಯಾಕೆ ರಮೇಶ್ ಜಾರಕಿಹೊಳಿ ವಿಚಾರದಲ್ಲಿ ಯಾಕೆ ಸಭ್ಯತೆ ಇಲ್ಲ, ಇದು ಗಣ್ಯತೆ ಇಲ್ಲ? ಅಲ್ಲ ಈಗ ನೀವು ಆರೋಪ ಪ್ರತ್ಯಾರೋಪ ಮಾಡ್ತಾ ಇದ್ದೀರಾ ರಾಷ್ಟ್ರೀಯ ಪಕ್ಷಗಳು. ನಾನು JDS ಒಂದು ಪ್ರಶ್ನೆ ಇದೆ. ಈಗ ಕುಮಾರಸ್ವಾಮಿ ಅವ್ರಿಗೆ ಒಂದು ಆರೋಪ ಏನೋ ಮಾಡ್ಬಿಡ್ತಾರೆ, ಪ್ರತ್ಯಾರೋಪವನ್ನ ಕೂಡ ಮಾಡ್ಬಿಡ್ತಾರೆ. ಆದ್ರೆ ಏನಾದ್ರೂ ಅತಂತ್ರ ಆದಂತ ಸಂದರ್ಭದಲ್ಲಿ ಅವ್ರ ಜೊತೆನೆ ಹೋಗ್ಬಿಟ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಂತ ಸಂದರ್ಭದಲ್ಲಿ ಯಾವ್ದನ್ನು ತುಟಿಕ್ ಪಿಟಿಕ್ ಅನ್ನಕ್ಕಾಗಲ್ವಲ್ಲ? ದೌರ್ಬಲ್ಯ ಆಗ್ಬಿಟ್ಟಿದ್ಯಾ? ಅಲ್ಲ ನಿಮ್ಗೆ ಒಂದು ನೆನಪಿರ್ಲಿ, ಮಾಜಿ ಮುಖ್ಯಮಂತ್ರಿಗಳಾದಿದ್ದಂಥ ಯಾವುದೋ ಒಂದು ಇಶ್ಯೂನಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದಿದ್ದಂಥ ಸದಾನಂದ ಗೌಡ್ರನ್ನೇ ಬಿಡ್ಲಿಲ್ಲ ಕುಮಾರಣ್ಣ. ಅನ್ಯಾಯ ಅಂತ ಅಂದ್ರೆ ಅನ್ಯಾಯದ ವಿರುದ್ಧ ಅವ್ರು ನಮ್ಮ ಜೊತೆಗಿದ್ರು, ಗಟ್ಟಿ ಧ್ವನಿಯನ್ನ ಎತ್ತುವಂತ ನಾಯಕ ಈ ರಾಜ್ಯದಲ್ಲಿ ಯಾರಾದ್ರೂ ಇದ್ರೆ ಅದು HD ಕುಮಾರಸ್ವಾಮಿರವರು. ಸಿದ್ದರಾಮಯ್ಯನವ್ರ ಬಗ್ಗೆ ತುಂಬಾ ಆರೋಪ ಮಾಡ್ತಾ ಇದ್ರು 2018 ಇಲ್ಲ ಸೈಲೆಂಟ್ ಆಗ್ಬಿಟ್ರು ನೋಡಿ. ಅದಕ್ಕೋಸ್ಕರ ಅಧಿಕಾರ ಕಳ್ಕೊಂಡಾದ್ಮೇಲೆ ಸಾಕಷ್ಟು ವಿಚಾರಗಳು ಮಾತಾಡ್ತಿದ್ದಾರೆ. ಸ್ವತಂತ್ರವಾದ ಸರ್ಕಾರ ಎಕ್ಸಾಂಪಲ್ 2008ರಲ್ಲಿ ಅಧಿಕಾರ ಹಸ್ತಾಂತರ ಆಗ್ಲಿಲ್ಲ ಅಂತ ಪಕ್ಷಗಳಿದೆಯಲ್ಲ. ಅಲ್ಲ ನಾನು ಒಂದು ಆಡ್ ಆನ್ ಮಾಡೋಣ. 2008ರಲ್ಲಿ ಅಧಿಕಾರ ಕೊಡ್ಲಿಲ್ಲ, ಅದಕ್ಕೆ ಯಾರು ಕಾರಣ ಗೊತ್ತಾ ಅಂತ ಈಗ ಪೇಶ್ವೆ ಬ್ರಾಹ್ಮಣರು ಅಂತೆಲ್ಲ ಮಾತನಾಡ್ತಾ ಇದ್ದಾರೆ. ಪ್ರಹ್ಲಾದ್ ಜೋಶಿ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟದ್ದು ಅವತ್ತೇ ಮಾತಾಡ್ಲಿಲ್ಲ. ಪ್ರಹ್ಲಾದ್ ಜೋಶಿ ಅವರು ಪಂಚರತ್ನ ಅಂತ ಹೇಳ್ದೆ. ಪಂಚರತ್ನ ನಡೀತಾ ಇರುವಂತಹ ಕಾರ್ಯವೈಖರಿ, ಪಂಚರತ್ನಕ್ಕೆ ಸಿಗ್ತಾ ಇರುವಂತಹ ಅಭೂತಪೂರ್ವವಾದಂತಹ ಸ್ವಾಗತ ಅದನ್ನೆಲ್ಲ ಎತ್ಕೊಂಡ್ ಮಾಡಿದ್ರು. ಕುಮಾರಣ್ಣ ಐತಿಹಾಸಿಕವಾಗಿ ಇತಿಹಾಸವನ್ನ ತಿಳ್ಕೊಂಡು ಮಾತಾಡಿದ್ದಾರೆ. ಎರಡನೇದಾಗಿ ಕುಮಾರಣ್ಣರವರು ಯಾವ ಕಾರಣಕ್ಕೆ ಗೊತ್ತಾ, ಈ ಎರಡೂ ರಾಷ್ಟ್ರೀಯ ಭ್ರಷ್ಟ ಪಕ್ಷಗಳಿದೆಯಲ್ಲ ಇದ್ರ ಸಹವಾಸ ಬೇಡ ಅಂತಾನೆ 123 ಕ್ಷೇತ್ರಗಳಲ್ಲಿ ನಾವು ಗೆಲ್ತೀವಿ ಅನ್ನುವಂಥ ದೃಢ ಸಂಕಲ್ಪದಲ್ಲಿ ಪಂಚರತ್ನ ರಥಯಾತ್ರೆಯನ್ನ ಮಾಡ್ತಾ ಮನೆಗೆ ಹಳ್ಳಿಗೆ ಹೋಗ್ತಾ ಇರುವಂತದ್ದು ಕುಮಾರಣ್ಣ. ಅದೇ ಕಾರಣಕ್ಕೆ ಕರ್ನಾಟಕದ ಇತಿಹಾಸದಲ್ಲಿ ಯಾರು ಕೂಡ ಪ್ರತಿ ಕ್ಷೇತ್ರದಲ್ಲಿ ಒಂದೊಂದು ದಿನವನ್ನ ಕಳೆದು ಗ್ರಾಮ ವಾಸ್ತವ್ಯವನ್ನು ಮಾಡಿರ್ಲಿಲ್ಲ. ಕುಮಾರಣ್ಣ ಅದನ್ನ ಮಾಡ್ತಿದ್ದಾರೆ, ಜನರ ಮಧ್ಯ ಹೋಗ್ತಿದ್ದಾರೆ. ನಮ್ಮ ಸರ್ಕಾರ ಬಂದಾಗ ಈ ಎರಡೂ ಭ್ರಷ್ಟ ರಾಷ್ಟ್ರೀಯ ಪಕ್ಷಗಳಿಗೆ ಬುದ್ಧಿಯನ್ನ ಕಲಿಸ್ತೀವಿ ಅನ್ನೋ ಕಾರಣಕ್ಕೆ ಸ್ವತಂತ್ರವಾಗಿ ಬಂದಾಗ ಇಲ್ಲ ಅಂದ್ರೆ ಇಲ್ಲ ಖಂಡಿತವಾಗ್ಲೂ ನಾವು ಧ್ವನಿಯನ್ನ ಎತ್ತೋದನ್ನಂತೂ ಬಿಡೋದಿಲ್ವಲ್ಲ. ನಾವು ನಮ್ದು ಹೇಗೆ ಸರ್ಕಾರ ಬರ್ಲಿ, ಕುಮಾರಣ್ಣ ಮುಖ್ಯಮಂತ್ರಿ ಆದ್ರೆ ಭ್ರಷ್ಟಾಚಾರ ಇಲ್ಲದೆ ಇರುವಂತ ರಹಿತವಾದಂತ ಸರ್ಕಾರವನ್ನು ನಾವು ಕೊಟ್ಟೇ ಕೊಡ್ತೀವಿ. ನಮ್ ಸರ್ಕಾರ ಇದ್ದಾಗ ನಾವು ಜನಪರವಾದಂತ ಸರ್ಕಾರವನ್ನು ಕೊಟ್ಟಿದೀವಿ, ರೈತರ ಸಾಲ ಮನ್ನಾ ಮಾಡಿದೀವಿ, ಹೆಣ್ಣು ಮಕ್ಕಳು ಬದುಕನ್ನು ಬೆಳಗಿಸಿದೀವಿ, ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡುವಂತ ವ್ಯಕ್ತಿಗಳಿಗೆ ಬಡವರಿಗೆ ಒಳ್ಳೆ ಕೆಲಸಗಳನ್ನು ನಾವು ಮಾಡಿಕೊಟ್ಟಿದ್ದೀವಿ. ಮೇಡಮ್ ಈಗ ಯಾವಾಗ್ಲೂ ಕೂಡ ವಿಧಾನಸಭೆಯಲ್ಲಿ ಆಗ್ಲಿ ವಿಧಾನ ಪರಿಷತ್ತಲ್ಲೇ ಆಗ್ಲಿ ಭ್ರಷ್ಟಾಚಾರ 40% ಆರೋಪ ಬಂದಂತ ಸಂದರ್ಭದಲ್ಲಿ ದಾಖಲೆ ಕೊಡಿ ಅನ್ನುವಂತ ಪ್ರಶ್ನೆ ಇದ್ದಾಗ ಸಿದ್ದರಾಮಯ್ಯನವ್ರು ಹೇಳ್ತಾರಪ್ಪ 10% ನೀವು ಆರೋಪ ಮಾಡ್ತಾ ಇದ್ರಿ, ಮೋದಿ ಅವರು ಬಂದಾಗ ಆರೋಪವನ್ನ ಮಾಡ್ತಾ ಇದ್ರು, ಯಾವತ್ತಾದ್ರೂ ದಾಖಲಾತಿಯನ್ನ ಬಿಟ್ಟಿದ್ರ? ಹಾಗಾದ್ರೆ ದಾಖಲಾತಿಯನ್ನ ಕೊಟ್ಟಿದ್ರ? ನೀವು ತಾನೇ ಹಿಂಗೆ ಅಲ್ವಾ ಮಾಡ್ತಾ ಇದ್ದು ಅಂತ ಪ್ರಶ್ನೆಯನ್ನ ಮಾಡಿದ್ರು. ನಾನು ತೆರೆದ ಪುಸ್ತಕ ಮಾಡ್ಕೊಂಡ್ಬಿಡಿ, ಅದು ಯಾವ್ಯಾವ ತನಿಖೆ ಮಾಡ್ತೀರಾ ಮಾಡ್ಕೊಳ್ಳಿ, ಬೇಡ ಅಂತವ್ರು ಯಾರು ಪ್ರಶ್ನೆನೇ ಇದೆ ಅವ್ರದ್ದು. ಪೃಥ್ವಿ, ಇವತ್ತು ಬೆಳಗ್ಗೆ ತಾನೇ ನಮ್ದು ಪಕ್ಷದ ಒಂದು ಮೀಟಿಂಗ್ ನಡೀತು. ಪಾರ್ಟ್ 1 ಕಾಂಗ್ರೆಸ್ ಆಡಳಿತಾವಧಿನಲ್ಲಿ ನಡೆದಿರ್ತಕ್ಕಂಥ ಕರಾಳ ಇತಿಹಾಸ ಪಾರ್ಟ್ 1 ಪಾರ್ಟ್ 2 62 ಪುಟ ಇದಿದೆ, 78 ಪುಟ ಇದಿದೆ. ನಾನು ಅವರು ಸಿಗುತ್ತೆ ಎಲ್ಲರೂ ಅವರು ಇನ್ನೊಂದು ಇದಕ್ಕೆ ಆಡ್ ಆನ್ ಮಾಡ್ಬಿಡ್ತೀನಿ. ಸ್ಕ್ಯಾಮ್ ರಾಮಯ್ಯ ಅಂತ 100% ಲೂಟಿ ಸರ್ಕಾರ,
ಅಂದ್ಬಿಟ್ಟು ಇದೊಂದು ಇಮೇಜ್ ಹಾಕ್ಬಿಟ್ಟು ನೀವೆಲ್ಲ ಹಗರಣಗಳ ಬಗ್ಗೆ ಹೇಳಿದ್ರಿ. ಯಾಕೆ ಒಂದೇ ಒಂದು ತನಿಖೆ ಮಾಡ್ತಾ ಇಲ್ಲ ಅಂತ? ಅಲ್ಲ, ಕ್ಯಾಮ್ರಾಮಯ್ಯ ಅಂತ ನೀವೇ ಅಲ್ವಾ ಅಲ್ಲ, ಮಾಡಿದ್ದು? ಈಗ ಹೇಳಿದ್ವಲ್ಲ, ಬಿಜೆಪಿ ಅವರೇ ಬಿಡುಗಡೆ ಅದಕ್ಕೆ ಮಾಡಿದ್ದು. ಲೋಕಾಯುಕ್ತಕ್ಕೆ ಶಕ್ತಿ ತುಂಬಿರೋ ತನಿಖೆ ನಾವು ಮಾಡೋಕ್ಕಾಗಲ್ಲ. ಸಾಂವಿಧಾನಿಕ ವ್ಯವಸ್ಥೆಯಲ್ಲಿ ತನಿಖೆಯನ್ನು ಲೋಕಾಯುಕ್ತ ಮಾಡಬೇಕು, ತನಿಖಾ ಸಂಸ್ಥೆಗಳು ಮಾಡಬೇಕು. ನಾವು ಯಾವತ್ತು ಪ್ರಜಾಪ್ರಭುತ್ವಕ್ಕೆ ಅಪಚಾರ ಆಗುವಂತ ರೀತಿಯಲ್ಲಿ ನಾವು ಇಂಟರ್ವ್ಯೂನ್ ಆಗಲ್ಲ, ಇಂಟರ್ವ್ಯೂನ್ ಆಗಬಾರ್ದು. ಅದು ಕೋರ್ಟ್ ಆಫ್ ಲಾ ನಲ್ಲಿ ನಿಲ್ಲೋದಿಲ್ಲ ಪೃಥ್ವಿ ಅವರೇ. ಮತ್ತೆ ಗಾಳಿಯಲ್ಲಿ ಗುಂಡೊಡೆದ್ರೆ ಏನ್ ತಾಗದಿಲ್ಲ. ನಾನು ಹೇಳೋದು ಸುಮ್ನೆ ನೀವೇನು 10% ಭ್ರಷ್ಟಾಚಾರ ಇದೆ ಅಂತ ಮೋದಿ ಅವರು ಹೇಳಿದ್ರೆ ಜನ ನಂಬ್ತಾರ ಬಿಡ್ತಾರ, ಅವ್ರಿಗೆ ಬಿಡಿ. ಇವತ್ತಿನ ವ್ಯವಸ್ಥೆಯಲ್ಲಿ ನಾವೇನು ಏನು ಇಲ್ವೇ ಇಲ್ಲ, ಎಲ್ಲ ಸರಿ ಇದೆ. ಯಾಕಂದ್ರೆ ಇದು ಪ್ರಜಾಪ್ರತಿನಿಧಿಗಳು ಮತ್ತು ಶಾಸಕಾಂಗ ಕಾರ್ಯಾಂಗ ಎಲ್ಲವೂ ಸೇರಿ ಕೆಲಸ ಮಾಡುವಾಗ ಎಲ್ಲವೂ ನಮ್ಮ ನಿಭಾವಣೆಯಲ್ಲೇ ಇದೆ. ಗಾಂಧಿ ಮಹಾತ್ಮರು ಆ ಥರ ಏನಿಲ್ಲ ವ್ಯವಸ್ಥೆನಲ್ಲಿ. ನೀವು 40% ಅಂತ ಹೇಳಿದ್ರೆ ಇಟ್ ಇಸ್ ಪ್ಯೂರ್ಲಿ ಒಂದು ಬೇಜವಾಬ್ದಾರಿ ಮತ್ತೆ ಒಂದು ದುರುದ್ದೇಶಪೂರ್ವಕವಾಗಿ ಆರೋಪ ಮಾಡ್ತಾ ಇದ್ದೀರಿ. ನೀವೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಕುಮಾರಸ್ವಾಮಿ ಅವರ ಕೊಡುಗೆ ಏನಿಲ್ಲ. ಪ್ರತಿಯೊಂದನ್ನು ಮಾಡಿದ್ದು ಪ್ರಜಾಪ್ರಭುತ್ವಾತ್ಮಕವಾಗಿ ನಾವು ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಇಡೀ ಒಂದು ಕಾನ್ಸ್ಟಿಟ್ಯೂಷನ್ ಎಲೆಕ್ಟೋರಲ್ ಇದನ್ನೇ ಹಾಳ್ಗೆಡವಿರೋ ಹಾಗೆ 6,000 ರೂಪಾಯಿ ಒಂದೊಂದು ಕೊಡ್ತೀವಿ ಅಂತ ರಮೇಶ್ ಜಾರಕಿಹೊಳಿ ಏನ್ ಮಾಡ್ತಿದ್ದಾರೆ? ಎಲೆಕ್ಷನ್ ಕಮಿಷನ್ ಗೆ ದೋಖ ಮಾಡಿದ್ರು, ಏನ್ ಮಾಡ್ತಿದ್ದಾರೆ? ಇಲ್ಲಿ ಮೇನ್ ಆಗಿ ಕೇಳಿ ಬರ್ತಾ ಇರುವಂತ ವಿಚಾರ ಇದೆಯಲ್ಲ, ನಾನು ಯಾವುದೇ ರಾಜ್ಯದಲ್ಲಿ ಎಲೆಕ್ಷನ್ ಫಾರ್ ರೀಸೆಂಟ್ ಆಗಿ ನಡೆದು ಹಿಮಾಚಲ ಗುಜರಾತ್ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಮಾತನಾಡ್ತಾ ಇದ್ರು ಗುಡ್ ಗವರ್ನೆನ್ಸ್, ಭ್ರಷ್ಟಾಚಾರ ರಹಿತ ಆಡಳಿತ ಕೊಟ್ಟಿದ್ದೀವಿ, ಡಬಲ್ ಇಂಜಿನ್ ಸರ್ಕಾರ ವೋಟ್ ಹಾಕಿ ಅಂತ ಕೇಳ್ತಾ ಇದ್ರು ಮೋದಿ ಅವರೇ ಆಗ್ಲಿ ಅಮಿತ್ ಶಾ ಅವರಾಗ್ಲಿ. ನಮ್ಮ ರಾಜ್ಯದಲ್ಲಿ ಮಾತ್ರ ಡಬಲ್ ಇಂಜಿನ್ ಸರ್ಕಾರಕ್ಕೆ ವೋಟ್ ಹಾಕಿ ಭ್ರಷ್ಟಾಚಾರ ರಹಿತ ಸರ್ಕಾರ ಕೊಟ್ಟಿದೀವಿ ಅಂತ ಎಲ್ಲೂ ಕೂಡ ಮುಜುಗರ ಆಗ್ಬಿಟ್ಟಿದ್ಯಾ ನಮ್ಗೆ ಬೊಮ್ಮಾಯಿ ಅವರಂತ ಒಂದು ವಂಡರ್ಫುಲ್ ಚೀಫ್ ಮಿನಿಸ್ಟರ್, ಕಾಮನ್ ಮ್ಯಾನ್ ಚೀಫ್ ಮಿನಿಸ್ಟರ್, ರಾಜಾವುಲಿ BSY ಅಂತ ವಂಡರ್ಫುಲ್ ಅಡ್ಮಿನಿಸ್ಟ್ರೇಷನ್ ನಾವು ಕೊಟ್ಟಿದ್ದೀವಿ. ಲಾರ್ಜೆಸ್ಟ್ ಮತ್ತು ದೇವರ ದುರ್ಲಭ ಕಾರ್ಯಕರ್ತರಿರುವಂತಹ ಕೋಟ್ಯಾನು ಕೋಟಿ ಕಾರ್ಯಕರ್ತರಿರ್ತಕ್ಕಂಥ ಪೊಲಿಟಿಕಲ್ ಪಾರ್ಟಿ, ಪರಿಶ್ರಮದ ಪೊಲಿಟಿಕಲ್ ಪಾರ್ಟಿ. ಒಳ್ಳೆಯ ಹೈಕಮಾಂಡ್ ಇದೆ, ಒಳ್ಳೆಯ ಸಾಧನೆ ಕೇಂದ್ರದಲ್ಲಿದೆ, ರಾಷ್ಟ್ರಕ್ಕೆ ಒಳ್ಳೆಯ ನಾಯಕರಿದ್ದಾರೆ ಮೋದಿ ಅವರ ರೂಪದಲ್ಲಿ. ರಾಜ್ಯದಲ್ಲೂ ಕೂಡ ನಮ್ಮ ಎಲ್ಲವೂ ಸರಿ ಇದೆ. ನೀವು ಎಷ್ಟೇ ಅಪಪ್ರಚಾರ ಏನೇ ಮಾಡಿದ್ರು ಕೂಡ ನಾವು ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಯ ಭರವಸೆ, ನಮ್ಮ ಕಾರ್ಯ, ನಮ್ಮ ಗುಡ್ ಚುನಾವಣಾ ಪ್ರಚಾರ ಶುರುವಾದಾಗ ಹೇಳ್ತಾರೆ ಗುಡ್ ಅಡ್ಮಿನಿಸ್ಟ್ರೇಷನ್, ಗುಡ್ ಗವರ್ನೆನ್ಸ್. ಹಗರಣ ವರ್ಸಸ್ ಹಗರಣದಲ್ಲಿ ಏನಾಗುತ್ತೆ ನೋಡೋಣ. ಯಾಕೆಂದ್ರೆ ಇದನ್ನ ತೀರ್ಮಾನ ಮಾಡಬೇಕಾಗಿರುವಂತದ್ದು ಜನರು. ಹಗರಣಗಳು ಯಾವ್ದು ಸತ್ಯ ಯಾವ್ದು ಮಿಥ್ಯ ಅದೆಲ್ಲದೂ ಕೂಡ ಡಿಸೈಡ್ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಬಿಕಾಸ್ ತಾರ್ಕಿಕ ಅಂತ್ಯ ಅನ್ನುವಂಥದ್ದೇ ಇಲ್ಲ. ಇದುವರೆಗೂ ಒಬ್ಬ ರಾಜಕಾರಣಿನ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಗರಣಗಳ ಆರೋಪಗಳ ಬಗ್ಗೆ ಒಬ್ರು ಜೈಲಿಗೆ ಹೋಗಿಲ್ಲ. ನೋಡೋಣ ಏನಾಗುತ್ತೆ ಅಂತ. 3 ಜನಕ್ಕೂ ಕೂಡ ಧನ್ಯವಾದ. ಸಮಯದ ಅಭಾವ, ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದು ಇವತ್ತಿನ ಟು ದ ಪಾಯಿಂಟ್. ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.